2000 ಮೇಲೆ ಕಾರ್ಯಕ್ರಮ ಮಾಡಿದೆ, ತಿರುಗೇ ನೋಡಿಲ್ಲ. ಬಟ್ ಇವತ್ತಿನವರೆಗೂ ಕೂಚುಪುಡಿ ಮಯೂರಿ ಬಸವರಾಜ ಅಂತಾನೆ ಗುರ್ತಿಸ್ಕೊಂಡಿದ್ದೀನಿ. ಮೇಕಪ್ ಹಚ್ಕೋಬೇಕಾದ್ರೆ ನಾನು ಸ್ತ್ರೀ ಅನ್ಕೋಬೇಕು, ನಾನು ಇವಾಗ ಲೇಡಿನೇ ಅನ್ಕೋಬೇಕು. ಅವಾಗ ಅನ್ಕೊಂಡಾಗ ನಾವು ಲೇಡಿ ಥರ ರೆಡಿ ಆಗಕ್ಕೆ ಮೋಹಿನಿ ಭಸ್ಮಾಸುರದಲ್ಲಿ ಭಸ್ಮಾಸುರ ನನ್ನ ಗುರುಗಳು ಮೊಹಮ್ಮದ್ ಗೌಸ್ ಸರ್, ಮೋಹಿನಿ ನಾನು ಬ್ಲಾಕ್ ಅಂಡ್ ವೈಟ್ ಹೀರೋಯಿನ್, ಓಲ್ಡ್ ಹೀರೋಯಿನ್. ಅವ್ರನ್ನ ಕೇಳಿದೆ, ಮೇಡಮ್ ಲೇಡಿ ಗೆಟಪ್ ಮಾಡಿದ್ರೆ ಹೆಂಗೆ ಅಂದರೆ, ನೀನು ತುಂಬ ಸುಂದರವಾಗಿರ್ತೀವಿ, ತುಂಬ ಫೇಮಸ್ ಗುಣ ಆಗ್ತೀವಿ, ನೀನೇನು ಅನ್ಕೊಂಡಿರ್ತೀವಿ ಅದೆಲ್ಲ ಬರ್ತೈತಿ, ನಿನ್ನ ಹತ್ರಕ್ಕೆ ಬರ್ತೈತಿ. ನಮ್ಮ ಗುರುಗಳಿಗೂ ಅದೇ ಮಾತು ಹೇಳಿದ್ರು, ನೀನು ಫೇಮಸ್, ತಿನ್ನೋಕ್ಕೂ ಪುರ್ಸತ್ಗಿರಲ್ಲ ಅಂತ ಹೇಳಿದ್ರೆ ಹಂಗೂ ಶೋ ಮಾಡಿದ್ದೀನಿ 2000 ಕಾರ್ಯಕ್ರಮ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು, ಪ್ರೆಸೆಂಟೆಡ್ ಬೈ ಸಿಂಫನಿ ಆಮ್ಸ್ ಆ್ಯಂಡ್ ಕೋ-ಸ್ಪಾನ್ಸರ್ಡ್ ಬೈ ಹೋಮ್ ಸತ್ವ ಆ್ಯಂಡ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ವಿಚ್ ಶೋಕೇಸಸ್ ಹೋಮ್ ಡೆಕೋರ್ ಆ್ಯಂಡ್ ಗಾರ್ಡನ್. ಇವತ್ತಿನ ನಮ್ಮ ಗೆಸ್ಟ್, ಪ್ರತಿಯೊಬ್ಬ ಗೆಸ್ಟ್ಗೂ ಹೇಳ್ತಿರ್ತೀನಿ ಬಹಳ ವಿಶೇಷವಾದಂಥ ಗೆಸ್ಟ್ ನಮ್ಮ ಜೊತೆಲಿದ್ದಾರೆ ಅಂತ. ಬಟ್ ಇವತ್ತಿನ ನಮ್ಮ ಗೆಸ್ಟ್ ನಿಜವಾಗ್ಲೂ ಒಬ್ಬ ವಿಶೇಷ ವ್ಯಕ್ತಿ ಹಾಗೂ ವ್ಯಕ್ತಿತ್ವ. ಇವರು 2000ಕ್ಕೂ ಹೆಚ್ಚು ಕೂಚಿಪುಡಿ ಶೋಸನ್ನು ಕೊಟ್ಟಿದ್ದಾರೆ ಆಲ್ ಓವರ್ ದ ಗ್ಲೋಬ್. ಅಪಾರ್ಟ್ ಫ್ರಮ್ ದಟ್ ಸುಮಾರು ಉತ್ಸವ, ಅಂದರೆ ನಮ್ಮ ಹಂಪಿ ಉತ್ಸವ, ಕಿತ್ತೂರು ಉತ್ಸವ, ಇಂತಹ ಉತ್ಸವಗಳಲ್ಲೂ ಸಹ ಭಾಗವಹಿಸಿದ್ದಾರೆ. ಅಪಾರ್ಟ್ ಫ್ರಮ್ ದಟ್ ದೇರ್ ಆರ್ ಸೋ ಮೆನಿ ಕ್ರೆಡೆನ್ಷಿಯಲ್ಸ್. ಅವ್ರದ್ದೆಷ್ಟು ಕ್ರೆಡೆನ್ಷಿಯಲ್ಸ್ ಹೇಳಿದ್ರು ಸಾಲಲ್ಲ. ಅವರನ್ನು ಮಯೂರಿ, ನಾಟ್ಯ ಮಯೂರಿ ಅಂತ ಕರೀತಾರೆ, ನಾಟ್ಯ ಕೌಮುದಿ ಅಂತ ಕರೀತಾರೆ, ನಾಟ್ಯ ತೇಜಸ್ವಿನಿ ಅಂತಲೂ ಕರೀತಾರೆ. ನೀವಾಗಲೇ ಇಮ್ಯಾಜಿನ್ ಮಾಡಿರ್ಬೇಕಲ್ವ ಇಷ್ಟೊತ್ತಿಗೆ ನಮ್ಮ ಮುಂದೆ ಯಾರೋ ಒಂದು ಗ್ರೇಟ್, ಅಬ್ಸಲ್ಯೂಟ್ಲಿ ಟ್ರೂ, ಗ್ರೇಟ್ ಕೂಚಿಪುಡಿ ಡಾನ್ಸರ್. ಆದರೆ ಅವರು ಒಬ್ಬ ಸ್ತ್ರೀ ಅಲ್ಲ, ಆದರೆ ಸ್ತ್ರೀ ವೇಷದಲ್ಲೇ ಪ್ರತಿಯೊಂದು ಶೋ ಅನ್ನು ಕೊಟ್ಟಿರುವಂತಹ ಬಳ್ಳಾರಿ ಬಸವರಾಜ್ ಅಥವಾ ಬಸವರಾಜ್ ಬಲ್ಕುಂದಿ, ಮಯೂರಿ ಬಸವರಾಜ್, ಇವರು ನಮ್ಮ ಜೊತೆಯಲ್ಲಿದ್ದಾರೆ ಇವತ್ತು. ಬಸವರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಶೋಗೆ ಬಂದಿದ್ದಕ್ಕೆ. ನಮಸ್ಕಾರಮ್ಮ. ಥ್ಯಾಂಕ್ಸ್ ಹೇಳೋಣ ನಾಗು ಅನ್ನೋ ಚಾನಲ್ಗೆ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತದೆ. ಈಗಿನ ಕಾಲದಲ್ಲಿ ಎಂತೆಂಥ ಚಾನಲ್ ಇದ್ರಿಗೂ ನಿಮ್ಮ ಚಾನಲ್ಲು ಇನ್ಸ್ಟಾಗ್ರಾಮ್ದಲ್ಲಿ ತುಂಬ ಓಡ್ತಾ ಇದೆ. ನನ್ನ ಎಷ್ಟೆಷ್ಟೋ ಚಾನಲ್ಗಳಿಗೆ ಹೋಗಿ ಕೂತ್ಕೊಂಡು ಮಾತಾಡಿರ್ಬೋದು, ಬಟ್ ನಿಮ್ಮ ಜೊತೆಗೆ ಮಾತಾಡಬೇಕಂದ್ರೆ ಒಂದು ತಾಯಿ ಜೊತೆಗೆ ಒಂದು ಮಗುನ ಮಾತಾಡೋ ರೀತಿಲಿ ಇರುತ್ತಂತೇಳಿ ಬಂದಿದ್ದೀನಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಅಪ್ಪ, ಬಹಳ ಸಂತೋಷ. ಆ್ಯಕ್ಚುಲಿ ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ರೆ ಎಲ್ಲ ಬಹಳ ಸಂತೋಷ ಆಗತ್ತೆ, ಬಹಳ ಸಂತೋಷ ಆಗತ್ತೆ. ಯಾವುದನ್ನ ಯಾರು ಬೇಡ ಅಂತ ಹೇಳ್ತಾರೋ ಆ ಸ್ತ್ರೀ ವೇಷಧಾರಿಯಾಗಿ ಪ್ರತಿಯೊಂದು ಶೋ ಕೊಟ್ಟಿದ್ದೀರಾ ಅಂದರೆ ದ್ಯಾಟ್ ಟಾಕ್ಸ್ ದ ಗ್ರೇಟ್ನೆಸ್ ಆಫ್ ಬಸವರಾಜ್ ಬಲ್ಕುಂದಿ. ಆ್ಯಂಡ್ ಐ ಆಮ್ ಸೋ ವೆರಿ ಹ್ಯಾಪಿ ನಿಮ್ಮ ಜೊತೇಲಿ ಇವತ್ತು ಮಾತಾಡ್ತಾ ಇರೋದಪ್ಪ. ಇದಕ್ಕೆಲ್ಲ ಸ್ಟಾರ್ಟ್ ಮಾಡುವಾಗ ಬಸವರಾಜ್ ಅವರೇ, ಫಸ್ಟ್ ಪ್ರಶ್ನೆ, ಆ್ಯಕ್ಚುಲಿ ನಿಮ್ಮ ಪ್ರೊಫೈಲ್ ಓದುವಾಗ, ನಿಮ್ಮದು ಬೇರೆ ಇಂಟರ್ವ್ಯೂಸ್ ನೋಡುವಾಗ ಎಲ್ಲೆಲ್ಲಿ ನೋಡಿದ್ರು ನಿಮ್ಮ ಗುರುಗಳು ಕಾಣಿಸ್ತಾ ಇದ್ರು. ನನಗೆ ಭಾಳ ಸಂತೋಷ ಆಯಿತು. ಯಾರಪ್ಪ ನಿಮಗೂ ಚಿಕ್ಕ ವಯಸ್ಸೇ, ಯಾರು ಇವರು ಇಷ್ಟೊಂದು ಗುರುಗಳು ಬೇಗ ಇಷ್ಟೊಂದು ಅಭಿಮಾನ ಇಟ್ಕೊಂಡಿದ್ದಾರಲ್ಲ ಅಂತ. ಅವರು ಮೊಹಮ್ಮದ್ ಗೌಸ್ ಸಾಬ್ ಅವ್ರ ಬಗ್ಗೆ ಹೇಳ್ತಾ ಆಮೇಲೆ ಬರೋಣ. ಯಾಕೆ ಕೂಚುಬಿಡಿ, ಯಾಕೆ ನೀವು ಸ್ತ್ರೀ ವೇಷ ತಗೊಂಡ್ರಿ, ಹೇಗೆ ರೆಡಿ ಆಗ್ತೀರಾ ಇದಕ್ಕೆ, ಎಷ್ಟು ಅವಾರ್ಡ್ಸ್ ರಿಸೀವ್ ಮಾಡಿದ್ದೀರಾ, ಎಷ್ಟು ದೇಶಗಳಿಗೆ ಹೋಗಿದ್ದೀರಾ, ಹೇಗೆ ಅನಿಸುತ್ತಿದೆಲ್ಲ ಅಂತ ಆಮೇಲೆ ಬರೋಣ. ಮೊದಲನೇದಾಗಿ ಮೊಹಮ್ಮದ್ ಗೌಸ್ ಸಾಬ್ ಅವ್ರ ಬಗ್ಗೆ ಹೇಳ್ತಾ ನಮ್ಮ ಒಂದು ಪ್ರಥಮವನ್ನು ಶುರು ಮಾಡೋಣ. ಬಟ್ ಸಾರಿ, ಇದಕ್ಕೆ ಶುರು ಮಾಡೋಕ್ಕೆ ಮುಂಚೆ ಆ್ಯಕ್ಚುಲಿ ನಿಮ್ಮನ್ನು ಡಿಸ್ಕ್ರೈಬ್ ಮಾಡಬೇಕಂದ್ರೆ ಐ ಹ್ಯಾವ್ ಟು ಸಿಂಗ್ 2 ಲೈನ್ಸ್, 2 ಲೈನ್ಗಳನ್ನು ಹಾಡಿ ನಿಮ್ಮನ್ನು ಡಿಸ್ಕ್ರೈಬ್ ಮಾಡೋಕ್ಕೆ ಇಷ್ಟಪಡ್ತೀನಪ್ಪ. ಯಾವ ಕವಿಯೂ ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ, ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯೂ ಬರೆಯಲಾರ. ಖಂಡಿತವಾಗ್ಲೂ ನಿಮ್ಮ ಫೋಟೋಸನ್ನು ನೋಡ್ತಾ ಇದ್ದರೆ ಯಾವ ಕವಿನೂ ಬರೆಯೋಕ್ಕಾಗಲ್ಲ, ಹಾಗೆ ಕಾಣ್ತೀರಾ ಆ ಒಂದು ಸ್ತ್ರೀ ಗೆಟಪ್ಪಲ್ಲಿ. ಸೊ ಇದ್ರ ಬಗ್ಗೆ ಎಲ್ಲ ಲೇಟ್ರ್ ಕೇಳೋಣ. ಫಸ್ಟ್ ಲೆಟ್ ಮಿ ಬಿಗಿನ್ ವಿತ್ ಮೊಹಮ್ಮದ್ ಗೌಸ್ ಸಾಬ್. ಇವ್ರ ಬಗ್ಗೆ ತಿಳಿಸ್ಕೊಡಿ ದಯವಿಟ್ಟು. ಗುರುಭ್ಯೋ ನಮಃ. ನನ್ನ ಗುರುಗಳಿಗೆ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ನನ್ನ ಗುರುಗಳ ಬಗ್ಗೆ ಹೇಳಲೇಬೇಕು. ಅವರು ಆಂಧ್ರದ ಮಂತ್ರಾಲಯ ಎಮಿಗ್ನೂರು, ಕರ್ನೂಲು ಜಿಲ್ಲೆ ಮಂತ್ರಾಲಯ ಎಮಿಗ್ನೂರಲ್ಲಿರ್ತಾರೆ. ಅವರ ಸ್ಟೂಡೆಂಟ್ ಆಗೋಕ್ಕೆ ನನ್ನ ಭಾಗ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.
ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ. ಪ್ರತಿಯೊಂದು ಶೋದಲ್ಲಿ ನಾನು ಹೇಳ್ತಾನೆ ಇರ್ತೀನಿ. ಭಾಳ ಜನ ಕ್ವಶನ್ ಮಾಡ್ತಿರ್ತಾರೆ, ನಿಮ್ಮ ಗುರುಗಳ ಬಗ್ಗೆ ಬಿಟ್ಕೊಡಲ್ಲ ಅಂತೇಳಿ ನೀವೂ ಹೇಳ್ತಾ ಇದ್ದೀರಿ. ನಾನು ಬಿಟ್ಕೊಡಲ್ಲ. ಅವ್ರ ಹತ್ರ ನಾನು ಅವರು ಬೈದರೂ ಬೇಕು, ಹೊಡೆದ್ರೂ ಬೇಕು, ಹೊಡೆದಿಲ್ಲ, ಬೈದರೂ ಬೇಕು, ಎಲ್ಲದಕ್ಕೂ ಬೇಕು. ಯಾಕಂದ್ರೆ ಗುರುಗಳಿಲ್ಲ ಅಂದರೆ ಏನು, ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಹಂಗೆ ನನ್ನ ಗುರುಗಳು, ನಾನು ಒಂದು ಕಲಿಬೇಕಾದ್ರೆ ಫೀಸ್ಗೂ ತೊಂದರೆ ಇತ್ತು. ನಮ್ಮ ಅಜ್ಜಿ ತರಕಾರಿ ವ್ಯಾಪಾರ ಮಾರಿ ಆ ದುಡ್ಡನ್ನ ಸೇರಿಸ್ಕೊಡ್ತಿದ್ರೆ 6 monthsವರೆಗೆ ಫೀಸ್ ಕೊಟ್ಟಿಲ್ಲ ಅಂದ್ರೂ ಬೇಡ ನೀನು ಕಲ್ತ್ಕೋ ಅಂತೇಳೋರು. ಆಮೇಲೆ ಗುರುಗಳದ್ದು ದುಡ್ಡು ಇಟ್ಕೋಬಾರ್ದು ಅಂತೇಳಿ ಲೆಕ್ಕ ಮಾಡಿ ಕೊಡ್ತಾ ಇದ್ದೆ. ಹಂಗೆ ಅವ್ರ ಫೀಸ್ ಏನು ಕೊಡಬೇಕೋ ಎಲ್ಲ ಕೊಟ್ಟು ಕಲ್ತ್ಕೊತಾ ಇದ್ದೆ. ಬಟ್ ಅವ್ರ ಥರ ಉದಾರವಾದ ಮನಸ್ಸು ಎಲ್ಲ ಗುರುಗಳಿಗಿರಲ್ಲ. ನಾನು ತುಂಬ ಜನ ನೋಡಿದ್ದೀನಿ. ಬಟ್ ಅಂಥ ಗುರುಗಳು ಸಿಗಬೇಕಂದ್ರೆ ಅವ್ರ ಮನೇಲಿ ಅವ್ರ ಮಿಸ್ಸಸ್ ಆಗಲಿ, ನಮ್ಮ ಸಾರ್ ಆಗಲಿ, ನನಗೆ 4 ಜನ ಮಕ್ಕಳಲ್ಲ, ಅವ್ರ ಮಿಸ್ಸಸ್ ಹೇಳ್ತಾರೆ 5 ಜನ ಮಕ್ಕಳು, ನಿನ್ನ ದೊಡ್ಡ ಮಗ ಅಂತೇಳಿ ವರ್ಣನೆ ಮಾಡಿ ಅಷ್ಟು ಪ್ರೀತಿ. ಅವ್ರ ಮನೇಲಿ ಊಟ ಮಾಡಿಗೂ ನಾವು ಬೆಳೆದಿದ್ದೀವಿ. ಅಂಥ ಒಳ್ಳೆಯ ಗುರುಗಳು. ಬರೀ ಗುರುಗಳಲ್ಲ, ತಂದೆ ತಾಯಿಗೂ ಅವರೇ ಅಂತೇಳಿ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಗುರುಗಳ ಹೆಸರು ಮೊಹಮ್ಮದ್ ಗೌಸ್ ಸರ್, ಅವರ ಧರ್ಮಪತ್ನಿ ಹೆಸರು ಕೌಸರ್ ಬೇಗಂ ಅಂತೇಳಿ. ಅವರು ಇದೇ ಫಸ್ಟ್ ಟೈಮ್ ಆ ಮೇಡಮ್ ಹೆಸರು ಹೇಳ್ತಾ ಇರೋದು, ನನ್ನ ತಾಯಿ ಹೆಸರು ಹೇಳ್ತಾ ಇರೋದು. ಯಾಕಂದ್ರೆ ನನ್ನ ತಂದೆ ತಾಯಿ ಯಾರು ಅಂದರೆ ಮೊಹಮ್ಮದ್ ಗೌಸ್ ಸರ್ ಮತ್ತು ಕೌಸರ್ ಬೇಗಂ ಮೇಡಮ್ ಅಮ್ಮನವರು ಅಂತ ಹೇಳ್ತೀನಿ. ಯಾಕಂದ್ರೆ ಅವ್ರು ತುತ್ತು ತಿಂದು ನಾನು ಬೆಳೆದಿದ್ದೀನಿ. ನನ್ನ ಜೀವನ ಸಾರ್ಥಕ ಆಗಕ್ಕೆ ಕಾರಣ ಅವರೇ. ಗುರುಗಳು ಡ್ಯಾನ್ಸ್ ಕಲಿಸಿ ಸ್ತ್ರೀ ವೇಷದಲ್ಲಿ ಅಷ್ಟು ನಿನ್ನ ಮುಖ, ಕಣ್ಣು, ಲಿಪ್ಸ್ ಎಷ್ಟು ಚೆನ್ನಾಗಿದೆಯೋ, ನೀನು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಬೇಕು ಅಂತೇಳಿ ಅಷ್ಟು ತಿದ್ದಿ ನನ್ನ ಒಂದು ಚಿಕ್ಕ ಕಲಾವಿದನ್ ಮಾಡಿದ್ದಾರೆ, ದೊಡ್ಡ ಕಲಾವಿದನ್ ಮಾಡಿಲ್ಲ. ಅವ್ರ ಆಶೀರ್ವಾದ ಯಾವಾಗಲೂ ನನ್ನ ಮೇಲೆ ಇರ್ಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಅಂದರೆ ಈ ಒಂದು ಗ್ರ್ಯಾಟಿಟ್ಯೂಡ್, ಒಂದು ಕೃತಜ್ಞತಾ ಭಾವ ಇದೆಯಲ್ಲಪ್ಪ, ಅದೇ ನಿಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದಿರೋದು. ಅಂದರೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ನಮ್ಮ ಶೋಗೆ ಬಂದಿರೋದು ಅಂತ ಹೇಳಲ್ಲ, ನೀವು ಜೀವನದಲ್ಲಿ ಒಂದು ಉತ್ತಮ ಸ್ಥಾನಕ್ಕೆ ಬರಬೇಕು ಅಂದರೆ ಕಾರಣ ಅವರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ, ಪ್ಲಸ್ ಅಪಾರ್ಟ್ ಫ್ರಮ್ ದಟ್ ನಿಮಗೆ ಅವ್ರ ಮೇಲಿರುವಂಥ ಒಂದು ಕೃತಜ್ಞತೆ, ಅದು ಎರಡೂ ನಿಮ್ಮನ್ನು ಜೀವನದಲ್ಲಿ ಎತ್ತರಕ್ಕೆ, ಮೇರೆತ್ತರಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಇನ್ನೂ ಹೋಗಲಿ ಅಂತ ನನ್ನ ಒಂದು ಸಣ್ಣ ಪ್ರಾರ್ಥನೆ. ಸೊ ಇದು ಹೇಳ್ತಾ ನನ್ನ ಇನ್ನೊಂದು ಪ್ರಶ್ನೆ ಏನಂತಂದರೆ, ಬಸವರಾಜ್ ಬಲ್ಕುಂದಿ, ಬಳ್ಳಾರಿ ಜಿಲ್ಲೆ, ಅಂದರೆ ಮಂತ್ರಾಲಯದಿಂದ ಅವ್ರು ಬಂದು ಬಲ್ಕುಂದಿಯಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸಿರುಗುಪ್ಪದಲ್ಲಿ ಹೇಳ್ತಿದ್ರು. ಸಿರುಗುಪ್ಪ, ಓಕೆ, ಸಿರುಗುಪ್ಪಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ರು. ಯಾವ ವಯಸ್ಸಲ್ಲಿ ನೀವು ಇಂಟ್ರೆಸ್ಟಿಂದ ಈ ಕ್ಲಾಸಿಗೆ ಹೋದ್ರಿ? ನಾನೊಂದು 8th 9th ಇರ್ಬೋದು ಮೇಡಮ್. ಓಕೆ ಓಕೆ. ಅವಾಗ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದೆ. ಹುಡುಗನ ಥರ ಡ್ಯಾನ್ಸ್ ಮಾಡ್ತಿದ್ದೆ. ಓಕೆ. ಕಚ್ಚೆ ಕಟ್ಕೊಂಡು, ಬೇರ್ ಬಾಡಿ ಮೇಲೆ ಜ್ಯುವೆಲರಿ ಹಾಕೊಂಡು, ಸೆಲ್ಲೆ ಹಾಕೊಂಡು ಡ್ಯಾನ್ಸ್ ಮಾಡ್ತಿದ್ದೆ. ಯಾಕೆ ನಾನು ಕೂಚುಪುಡಿ ಬಗ್ಗೆ ಒಂದು ಒಲವು ಮೂಡ್ತು, ಯಾಕೆ ನಾನು ಸ್ತ್ರೀ ವೇಷ ಮಾಡಬಾರ್ದು ಅಂದ್ರೆ ಇದಕ್ಕೆ ಸಣ್ಣ ಒಂದು ಹಿನ್ನೆಲೆ ಇದೆ. ನಮ್ಮ ಗುರುಗಳು ಹೇಳ್ತಿದ್ರು, ಕಲಾಕೃಷ್ಣ ಸರ್ ಸ್ತ್ರೀ ವೇಷ ಆಂಧ್ರ ನಾಟ್ಯದಲ್ಲಿ ಅದ್ಭುತವಾಗಿ ಮಾಡ್ತಾರೆ ಅಂತ ಹೇಳ್ತಿದ್ರು. ಹೌದಾ, ಹೆಂಗಿರ್ತೈತೆ ಇದು? ಸ್ತ್ರೀ ವೇಷನ ಅಪ್ಪ ಬೇಡಪ್ಪ, ನಾವು ಗಂಡಸಾಗಿ ಅವೆಲ್ಲ ಮಾಡಬಾರ್ದು ಅನ್ನೋದು ಒಂದು ಒಳಗ ಒಂದು ಗಿಲ್ಟಿ ಫೀಲ್ ಇತ್ತು ಇದ್ರು. ಆಮೇಲೆ ಸ್ವಲ್ಪ ದಿನದ ನಂತರ ಯಾರೋ ಒಬ್ರು ಹಿಂಗೆ ಕೂಚುಪುಡಿಯವ್ರು ಸಿಕ್ಕರು, ಲೇಡಿ ಗೆಟಪ್ ರಾಜಮಂಡ್ರಿ ರಾಜ್ಕುಮಾರ್ ಅಂತೇಳಿ. ಅವ್ರು ಲೇಡಿ ಗೆಟಪ್ ನೋಡಿದ ತಕ್ಷಣ ನಾನು ಯಾಕೆ ಹಾಕ್ಬಾರ್ದು ಅಂತ ಬಂತು. ಆಮೇಲೆ ಬಂದ ತಕ್ಷಣ ನಾನು ನಮ್ಮ ಗುರುಗಳಿಗೆ ಕೇಳಿದ್ರೆ 1 ತಿಂಗಳು ಪರ್ಮಿಷನ್ ಕೊಡಲಿಲ್ಲ. ಆಮೇಲೆ ನಮ್ಮ ಗುರುಗಳು ಹೀರೋಯಿನ್, ಸಿನಿಮಾ ಹೀರೋಯಿನ್ ಪದ್ಮಾಂಜಲಿ ಮೇಡಮ್ ಅಂತೇಳಿ. ಅವರು ತೆಲುಗು, ಕನ್ನಡ, ತಮಿಳ್, ಮಲಯಾಳಂ, ಬ್ಲಾಕ್ ಆ್ಯಂಡ್ ವೈಟ್ ಹೀರೋಯಿನ್, ಓಲ್ಡ್ ಹೀರೋಯಿನ್. ಅವ್ರನ್ನ ಕೇಳಿದೆ, ಮೇಡಮ್ ಲೇಡಿ ಗೆಟಪ್ ಮಾಡಿದ್ರೆ ಹೆಂಗೆ ಅಂದರೆ, ನೀನು ತುಂಬ ಸುಂದರವಾಗಿರ್ತೀವಿ, ತುಂಬ ಫೇಮಸ್ ಗುಣ ಆಗ್ತೀವಿ, ನೀನೇನು ಅನ್ಕೊಂಡಿರ್ತೀವಿ ಅದೆಲ್ಲ ಬರ್ತೈತಿ, ನಿನ್ನ ಹತ್ರಕ್ಕೆ ಬರ್ತೈತಿ. ನಮ್ಮ ಗುರುಗಳಿಗೂ ಅದೇ ಮಾತು ಹೇಳಿದ್ರು, ನೀನು ಫೇಮಸ್, ತಿನ್ನೋಕ್ಕೂ ಪುರ್ಸತ್ಗಿರಲ್ಲ ಅಂತ ಹೇಳಿದ್ರೆ ಹಂಗೂ ಶೋ ಮಾಡಿದ್ದೀನಿ. 2000 ಕಾರ್ಯಕ್ರಮ ಒಂದೇ ನೈಟ್ಗೆ ಬೆಂಗಳೂರಲ್ಲಿ 3 ಏರಿಯಾ ಕಾರ್ಯಕ್ರಮ ಮಾಡಿದ್ದೀನಿ. 6 o'clock ರೆಡಿ ಆದರೆ ರಾತ್ರಿ 12 o'clock ಮತ್ತೆ ತಿರ್ಗಾ ಉತ್ತರ ಕರ್ನಾಟಕದ ಪ್ರೋಗ್ರಾಮ್ ಮಾಡಿದ್ದೀನಿ. ತಿರ್ಗಾ ಮರ್ದಿನ ಕಣ್ಣು ಉರಿತಾ ಇದೆ, 3 hours ಮಲ್ಕೊಂಬಿಟ್ಟು ಎದ್ಬಿಟ್ಟು ಡ್ಯಾನ್ಸ್ ಮಾಡಿದ್ದೀನಿ. ಓಕೆ. ಸೊ ಹಾಗಾಗಿ ನೀವು ಪರ್ಮಿಷನ್ ತಗೊಂಡು ಸ್ತ್ರೀ ವೇಷದಲ್ಲೇ ನಾನು ಮಾಡಬೇಕು, ಯಾಕೆ ಮಾಡಬಾರ್ದು ಅಂದ್ಕೊಂಡು ಇವತ್ತು ಕರ್ನಾಟಕದಲ್ಲಿ ಒಬ್ಬರು ಪುರುಷರು ಸ್ತ್ರೀ ವೇಷದಲ್ಲಿ ಕೂಚುಪುಡಿ ನೃತ್ಯವನ್ನು ಮಾಡ್ತಾ ಇರೋರು. ಹೌದು, ಕೂಚುಪುಡಿ ನೃತ್ಯದಲ್ಲಿ ನಾನು ಒಬ್ಬತ್ತೇ ಇರೋದಕ್ಕೂ ಹೆಮ್ಮೆ ಆಗ್ತಾ ಇದೆ ಒಂದು. ಬಟ್ ನಾನು ಮತ್ತೆ ಕೃಷ್ಣ, ಶಿವ ಮತ್ತೆ ಯಾವ ಕ್ಯಾರೆಕ್ಟರ್ ಬಿಡಲ್ಲ, ಓನ್ಲಿ ಸ್ತ್ರೀ ವೇಷ. ಸತ್ಯಭಾಮ, ರುಕ್ಮಿಣಿ, ಪಾರ್ವತಿ, ಸೀತೆ, ಈ ಥರ ಸ್ತ್ರೀ ವೇಷಕ್ಕೆ ಸಂಬಂಧಪಟ್ಟಿದ್ದು ಕ್ಯಾರೆಕ್ಟರ್. ಮೋಹಿನಿ ಭಸ್ಮಾಸುರದಲ್ಲಿ ಭಸ್ಮಾಸುರ ನನ್ನ ಗುರುಗಳು ಮೊಹಮ್ಮದ್ ಗೌಸ್ ಸರ್, ಮೋಹಿನಿ ನಾನು. ಈ ಥರ
ದೊಡ್ಡ ದೊಡ್ಡ ಶೋಗಳಲ್ಲಿ, ದೊಡ್ಡ ದೊಡ್ಡ ಬ್ಯಾಲೆಗಳಲ್ಲಿ ಇನ್ಕ್ಲೂಡಿಂಗ್ ಆಗಿ ಗುರುಗಳು ಶಿಷ್ಯ ಕಾರ್ಯಕ್ರಮಗಳು ತುಂಬ ಮಾಡಿದ್ವಿ. ಮಂತ್ರಾಲಯ, ತಿರುಪತಿ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಮಾಡಿದ್ದೀನಿ. ಮೇನ್ ಒಂದು ವಿಚಾರ ಬಿಟ್ಟೆ ಮಧ್ಯದಲ್ಲಿ ಮೇಡಮ್, ಅವಾಗ ಗುರುಗಳು 1 ತಿಂಗಳಾದ್ಮೇಲೆ ಪರ್ಮಿಷನ್ ಕೊಟ್ಟರು ಸ್ತ್ರೀ ವೇಷ ಮಾಡೋಕ್ಕೆ. ಆಮೇಲೆ ಹಾಕ್ಕೊಂಡು ಮಾಡಿದೆ. ಸಣ್ಣದಾಗಿ ಜರ್ನಿ ಸ್ಟಾರ್ಟ್ ಆಯಿತು. ಆ ಜರ್ನಿ ಇಲ್ಲಿಗೆ ತಗೊಂಬಂದ್ಬಿಡ್ತು. 2000 ಮೇಲೆ ಕಾರ್ಯಕ್ರಮ ಮಾಡಿದೆ, ತಿರುಗೇ ನೋಡಿಲ್ಲ. ಬಟ್ ಇವತ್ತಿನವರೆಗೂ ಕೂಚುಪುಡಿ ಮಯೂರಿ ಬಸವರಾಜ್ ಅಂತಾನೆ ಗುರ್ತಿಸ್ಕೊಂಡಿದ್ದೀನಿ. ಬಸವರಾಜ್ ಅಂದ್ರೆ ಇಲ್ಲ, ಮಯೂರಿ ಬಸವರಾಜ್. ಸ್ತ್ರೀ ವೇಷ ಹಾಕೊಂಡೋಗು, ನಾನು ಗಡ್ಡ ಮೀಸೆ ಇದ್ದಾಗೂ ಕೆಲವು ಜನಗಳಿಗೆ ಗೊತ್ತಾಗಲ್ಲ. ಎಷ್ಟೋ ಜನ ಪಕ್ಕದಲ್ಲಿ ಬಸ್ಸಲ್ಲಿ ಯೂಟ್ಯೂಬಲ್ಲಿ ಬಸವರಾಜ್ ಕೂಚುಪುಡಿ ಡಾನ್ಸರ್ ಅಂತ ಹೊಡೆದ್ರೆ ಬರ್ತೀವಿ ವಿಡಿಯೋಗಳು. ಎಷ್ಟೋ ಜನ ವಿಡಿಯೋ ನೋಡ್ತಿರ್ತಾರೆ, ವಿಡಿಯೋ ನೋಡ್ದಿದ್ದು ನಾನೇ ಅಂತ ಗೊತ್ತಾಗಲ್ಲ. ಎಷ್ಟೋ ಜನ ಡಾಕ್ಟರ್ಗಳು, ಇಂಜಿನಿಯರ್ಗಳು, ದೊಡ್ಡ IR 30 ಹುದ್ದೆದಲ್ಲಿರೋರೆಲ್ಲ ನನ್ನ ವಿಡಿಯೋ ನೋಡ್ತಾರೆ. ಆ ಶೋ ಯೂಟ್ಯೂಬಲ್ಲಿ ವಿಡಿಯೋ ನೋಡ್ಬಿಟ್ಟು ಕಾರ್ಯಕ್ರಮ ಬುಕ್ ಮಾಡಿದ್ದಾರೆ ಇಲ್ಲೇವರೆಗೂ. ವೆರಿ ನೈಸ್. ಸೊ ಹೀಗೆ ನೀವು ಮುಂದುವರಿಸ್ಕೊಳ್ತಾ ಬಂದಿದ್ದೀರಾ ನಿಮ್ಮ ಒಂದು ಈ ಜರ್ನಿಯನ್ನು. ಇದರಿಂದ ಏನಾದರೂ ಒಂದು ಅಂದರೆ ಯಾಕೆ ನಾನು ಮಾಡಬಾರ್ದು ಸ್ತ್ರೀ ವೇಷನ ಅನ್ನೋದು ಬಿಟ್ಟು ಬೇರೆ ಏನಾದರೂ ಮನಸ್ಸಲ್ಲಿತ್ತಾ? ನನಗೆ ಡಾನ್ಸ್ ಕಲಿಬೇಕಂತಿತ್ತು, ಕಲಿತೆ. ಬಟ್ ನಾನು ಈ ಥರ ಫೇಮಸ್ ಆಗ್ತಂತ ದೇವರೇ ಅನ್ಕೊಂಡಿಲ್ಲ. ಓಕೆ. ಆ್ಯಂಡ್ ಐ ಥಿಂಕ್ ಸ್ತ್ರೀ ಒಂದು ವೇಷ ಹಾಕಿದ್ರಿಂದ, ಸ್ತ್ರೀ ವೇಷ ಹಾಕೋದೊಂದೇ ಅಲ್ಲಪ್ಪ, ಇಟ್ ಇಸ್ ಬರೀ ಒಂದು ನಾನು ವೇಷಭೂಷಣ ಹಾಕ್ಕೊಂಡಿದ್ದ ತಕ್ಷಣಕ್ಕೆ ನಾನು ಸ್ತ್ರೀ ಆಗಕ್ಕೆ ಸಾಧ್ಯ ಇಲ್ಲ. ನಾನು ಸ್ತ್ರೀ ಯಾವಾಗ ಆಗಕ್ಕೆ ಸಾಧ್ಯ ಆಗುತ್ತೆ? ಪ್ರತಿಯೊಂದು ಹಾವ ಭಾವ ಎಲ್ಲ ಸ್ತ್ರೀತನವನ್ನು ತೋರಿಸ್ಬೇಕಾಗತ್ತೆ. ಇದನ್ನು ಹೇಗೆ ಪಿಕಪ್ ಮಾಡ್ಕೊಂಡ್ರಿ ನೀವು? ನಾನು ಫಸ್ಟ್ ಕೂಡ್ಬೇಕಾದ್ರೆ ಲೇಡಿ ಗೆಟಪ್ ಕೆಣಗೆ ಹಿಂಗೆ ಕೂಡ್ತಿದ್ದೆ, ಗೊತ್ತಿದ್ದಿಲ್ಲ ಸ್ಟಾರ್ಟಿಂಗಲ್ಲಿ. ನಮ್ಮ ಗುರುಗಳು ಬೈಯೋರು, ಹಂಗಲ್ಲ, ಹಿಂಗೆ ಅನ್ಕೊಳ್ಬೇಕು, ಹಿಂಗೆ ನೋಡಬೇಕು, ಸುಮ್ಮನೆ ಯಾರನ್ನ ಬೇಕಾದ್ರೆ ನೋಡಬಾರ್ದು, ತಲೆ ತಗ್ಸ್ಕೊಂಡೇ ಇರಬೇಕು, ಶೇಕ್ ಹ್ಯಾಂಡ್ ಕೊಡಬಾರ್ದು. ಇನ್ನೊಬ್ಬ ಪುರುಷರು ಯಾರನ್ನ ಬಂದರೆ ಹತ್ರಕ್ಕೂ ಬಿಟ್ಕೋಬಾರ್ದು, ಸ್ವಲ್ಪ ಮೇಂಟೆನೆನ್ಸ್ ಮಾಡಬೇಕು, ದುಪ್ಪಟ್ಟ ಫುಲ್ ಕವರ್ ಮಾಡ್ಕೋಬೇಕು, ಸ್ವಲ್ಪ ನಡಿಬೇಕಾದ್ರೆ ವಯ್ಯಾರದಿಂದ ನಡಿಬೇಕು, ಸೂಕ್ಷ್ಮವಾಗಿ ನೋಡಬೇಕು, ರಫ್ ಆಗಿ ಬಾಡಿನ ಇಟ್ಕೋಬಾರ್ದು, ಸ್ಮೂತಾಗಿ ಡೌನ್ ಮಾಡಬೇಕು ಬಾಡಿನ. ಜಂಟಿ ಗೆಟಪ್ಪಿಗೆ ಕೂತ್ಕೊಳ್ಳೋದು ಇದು, ಲೇಡಿ ಗೆಟಪ್ಪಿಗೆ ಕೂತ್ಕೊಳ್ಳೋದು ಸ್ಮೂತು. ಅದರಲ್ಲಿ ವೇರಿಯೇಷನ್ಸ್ ತಿದ್ದಿರೋದು ನನ್ನ ಗುರುಗಳೇ. ಓಕೆ. ಪ್ರತಿಯೊಂದು ವೇರಿಯೇಷನ್ಸನ್ನ ತಿದ್ದಿ ಈ ರೀತಿಯಾಗೆ ಕುತ್ಕೋಬೇಕು, ಈ ರೀತಿಯಾಗಿ ಎದ್ದೇಳಬೇಕು. ಐ ಥಿಂಕ್ ಇವನ್ ಒಂದು ಡಾನ್ಸ್ ಮಾಡುವಾಗಲೂ ಸಹ ದೆರ್ ಇಸ್ ಸೋ ಮಚ್ ಆಫ್ ವೇರಿಯೇಷನ್ ಇರುತ್ತಪ್ಪ. ಒಂದು ಜೆಂಟಲ್ಮ್ಯಾನ್ ಮಾಡೋದೇ ಬೇರೆ ಥರ ಇರುತ್ತೆ, ಅದೇ ಒಂದು ಸ್ತ್ರೀ ವೇಷ ಅಂತ ಹೇಳಲ್ಲ, ಸ್ತ್ರೀ ಮಾಡೋದೇ ಬೇರೆ ಥರ ಇರುತ್ತೆ. ಸೊ ಅದರದ್ದೆಲ್ಲ ಸಟ್ಲಿಟೀಸ್ ಅಂತೀವಿ, ಅಂದರೆ ಸಣ್ಣ ಸಣ್ಣ ಒಂದು ಪದ್ಧತಿಗಳು, ಸಂಗತಿಗಳನ್ನು ನಿಮ್ಮ ನಿಮ್ಮ ಈ ಒಂದು ದೇಹಕ್ಕೆ ಹೊಕ್ಕಾಗಿಸ್ಕೋಬೇಕು. ಸೊ ಇದಕ್ಕೆ ನಿಮ್ಗೆ ಆ್ಯಕ್ಚುಲಿ ಇದನ್ನೆಲ್ಲ ಹೊಕ್ಕಾಗಿಸ್ಕೊಳ್ಳೋವಾಗ ನೀವೇನಾದರೂ ಒಂದು ಮೆಡಿಟೇಷನ್ನ ಅಥವಾ ಏನಾದರೂ ಒಂದು ಮಾಡ್ತೀರಾ ಅಪ್ಪ? ಮೇಕಪ್ ಹಚ್ಕೋಬೇಕಾದ್ರೆ ನಾನು ಸ್ತ್ರೀ ಅನ್ಕೋಬೇಕು, ನಾನು ಇವಾಗ ಲೇಡಿನೇ ಅನ್ಕೋಬೇಕು. ಅವಾಗ ಅಂದ್ಕೊಂಡಾಗ ನಾವು ಲೇಡಿ ಥರ ರೆಡಿಯಾಗಕ್ಕೆ ತಯಾರು. ಮೇಕಪ್ಗೆ ನಮಸ್ಕಾರ ಮಾಡಿ, ದೇವರೇ ಒಳ್ಳೇದು ಮಾಡು, ಗುರುಭ್ಯೋ ನಮಃ, ಗುರುಗಳೇ ಒಳ್ಳೇದು ಮಾಡಿರಿ, ನನಗೆ ಆಶೀರ್ವಾದ ಮಾಡಿರಿ, ನನಗೆ ಟೈಮ್ ಇದ್ದರೆ ಕಾಲ್ಗುಣ ಮಾಡ್ತೀನಿ, ನಾನು ಶೋಗೆ ಹೋಗ್ತಾ ಇದ್ದೀನಿ ಅಂತೇಳಿ. ಯಾಕಂದ್ರೆ ನಾನು ಒಂದು ತುತ್ತೂಟ ಮಾಡಿದ್ರೆ ನಾನು ಎಲ್ಲೆದಿಗಿ ಪ್ರತಿಯೊಂದು ವಿಚಾರಗುಣ ನಾನು ಬ್ಯುಸಿ ಇದ್ರೂ ಅವ್ರು ಕಾಲ್ ಮಾಡ್ತಾರೆ. ಅವ್ರ ಮಕ್ಕಳು ಹೆಂಗೆ ಆರೈಕೆ ಮಾಡ್ತಾರೆ ಹಂಗೆ ಆರೈಕೆ ಮಾಡ್ತಾರೆ ನನ್ನ ಗುರುಗಳು. ಸೊ ಅಂದರೆ ಆ ರೀತಿಯಾಗಿ ಹಾರೈಸಿದ್ರಿಂದ, ಆ ರೀತಿಯಾಗಿ ನಿಮ್ಮನ್ನು ನೋಡ್ಕೊಳ್ತಾ ಇರೋದ್ರಿಂದ, ನಿಮಗೂ ಅವ್ರ ಮೇಲೆ ಅದೇ ಭಾವ ಇರೋದ್ರಿಂದ ಐ ಥಿಂಕ್ ನೀವು ಪ್ರತಿಯೊಂದು ಪ್ರೋಗ್ರಾಮಲ್ಲೂ ಒಂದು ಪ್ರೋಗ್ರಾಮಿಂದ ಇನ್ನೊಂದು ಪ್ರೋಗ್ರಾಮ್ಗೆ ಹೆಂಗೆ ಬೆಟರ್ ಮಾಡ್ಕೊಳ್ತಾನೆ ಇರಬೇಕಲ್ವಪ್ಪ. ನಾವು ಯಾವತ್ತೂ ಇವತ್ತು ಹಿಂದಿನ ಪ್ರೋಗ್ರಾಮಲ್ಲಿ ಏನು ಮಾಡಿದ್ನೋ ಅಷ್ಟೇ ಮಾಡೋಕ್ಕಾಗಲ್ಲ, ಇನ್ನೊಂದು ಪ್ರೋಗ್ರಾಮ್ಗೆ ಇನ್ನೊಂದು ನಾಚ್ ಎತ್ತಬೇಕು ಮೇಲೆ ನಮ್ಮನ್ನು. ಸೊ ಅದಕ್ಕೆಲ್ಲ ಅವ್ರು ನಿಮಗೆ ಬಹಳಷ್ಟು ಸಹಾಯ ಮಾಡ್ತಾ ಇರ್ಬೋದು. ನಿಮ್ಮ ಫೋಟೋಸ್ ನೋಡ್ತಾ ಇದ್ರೆ ಬಸವರಾಜ್, ಪಿಕ್ಚರ್ ಪರ್ಫೆಕ್ಟ್. ಯಾರಿಗೂ ಇದು ಅವ್ರು ಬಸವರಾಜ್ ಬಲ್ಕುಂದಿ ಅಂತ ಗೊತ್ತಾಗಲ್ಲ, ಮಯೂರಿ ಬಲ್ಕುಂದಿ ಅಂತ ಗೊತ್ತಾಗ್ಬೋದೇನೋ ಅನಿಸುತ್ತೆ. ಯಾವ ರೀತಿಯಾಗಿ ಈ ಒಂದು ಪಿಕ್ಚರ್ ಪರ್ಫೆಕ್ಟ್ ಅಂದರೆ ಹೆಣ್ಣಲ್ಲ ಅಂತ ಅನ್ಸೋಕ್ಕೆ ಸಾಧ್ಯ ಇಲ್ಲ. ಹೇಗೆ ಈ ಗೆಟಪ್ ನೀವು ತೊಗೊಂಡು ಬರ್ತೀರಾ? ನಿಮಗೆ ನೀವೇ ಸೆಲ್ಫ್ ಮೇಕಪ್ ಮಾಡ್ಕೊಳ್ತೀರಾ ಅಥವಾ ಮೇಕಪ್ ಯಾರಾದರೂ ಮಾಡ್ತಾರಾ? 1 ಟೈಮ್ 2 ಟೈಮ್ಸ್ 3 4 5 ಟೈಮ್ಸ್ 10 ಟೈಮ್ಸ್ ಒಳಗಡೆ ಅನ್ಕೊಳ್ಳಿ ಮೇಕಪ್. 2000 ಕಾರ್ಯಕ್ರಮದಲ್ಲಿ 10 ಟೈಮ್ಸ್ ಮಾತ್ರ ಮೇಕಪ್ ಮ್ಯಾನು, ಇನ್ನು ಪೂರ್ತಿ 90 ಟೈಮ್ಸ್ ಮಾತ್ರ ನಾನೇ ಫುಲ್. 100ಗೆ 99% ನಾನೇ ಮೇಕಪ್ ಮಾಡ್ಕೊಡು, ಸೆಲ್ಫ್ ಮೇಕಪ್ ಮಾಡು. ಡ್ರೆಸ್ ಬಗ್ಗೆ ಆಗಲಿ, ಜ್ಯುವೆಲರಿ ಬಗ್ಗೆ ಆಗಲಿ, ನನ್ನ ಶ್ರೀಮತಿ ನನ್ನ ಮಡದಿ ಅವ್ರಿಗೂ ಇದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಇದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಕಾಂಬಿನೇಷನ್ ನನ್ನ ಕಲರ್ ಹಾಕ್ಕೊಂಡು ಬೇಜಾರಾಗಿರುತ್ತೆ. ಡ್ರೆಸ್ ಕಾಂಬಿನೇಷನ್, ನನ್ನ ಹೆಂಡತಿ ಹೆಸರು ಪ್ರತೀಕ್ಷಾ,
ಮಗನ ಹೆಸರು ಅರ್ಜುನ್, ಮಗಳ ಹೆಸರು ಪೌರ್ಣಮಿ. ನನ್ನ ಇದು ಕುಟುಂಬ, ನಾವು ಮನೇಲಿ ಇರೋದು ಇಷ್ಟು ಜನ. ನನ್ನ ಹೆಂಡತಿ ಕಾಸ್ಟ್ಯೂಮ್ಸ್ ಕಲರ್ ಕಾಂಬಿನೇಷನ್ ಮಾಡೋದು. ಆಂಧ್ರದಲ್ಲಿ ಕೆಲವು ಟೈಲರ್ಸ್ ಇದ್ದಾರೆ ಹೊಲಿಯೋರು, ಮತ್ತೆ ಕರ್ನಾಟಕದಲ್ಲಿ ನಮ್ಮ ದೊಡ್ಡಮ್ಮ ಅವರು ಕೆಲವು ಸ್ಟಿಚ್ ಮಾಡ್ತಾರೆ, ಕೆಲವು ಮೆಟೀರಿಯಲ್ಗಳನ್ನ ಸ್ಟಿಚ್ ಮಾಡಿದಾಗ ಇದು ಪರ್ಫೆಕ್ಷನ್ ಕಲರ್ ಕಾಂಬಿನೇಷನ್ ನಮ್ಮ ಮಿಸಸ್ ಹೇಳಿದ ಮೇಲೆ ಸ್ಟಿಚಿಂಗ್ ಅವ್ರದ್ದು. ವರ್ಕ್ ಒಬ್ರದೇ ಇರಲ್ಲ, ನಂದು ಇರುತ್ತೆ, ನಮ್ಮ ಮಿಸಸ್ದು ಇರ್ತದೆ, ದೊಡ್ಡಮ್ಮನದ್ದು ಇರ್ತೈತೆ, ಇನ್ನೊಂದು ಟೈಲರ್ದು ಇರ್ತದೆ. 3-4 ಜನದ್ದು ಕುತ್ಕೊಂಡಾಗ ಕಲರ್ ಕಾಂಬಿನೇಷನ್ ಮಾಡೋದು ನಾವು. ಜ್ಯುವೆಲರಿ ಇದು ಹಾಕ್ಕೋಬೇಕು, ಇದು ಹಾಕ್ಕೋಬೇಕು. ಇವಾಗ ಮೈಸೂರು ದಸರಾ ಕಾರ್ಯಕ್ರಮ 2016ರಲ್ಲೂ ಮಾಡೀನಿ, 2024ರಲ್ಲಿ ಮಾಡಿದ್ದೀನಿ. ಕಂಟಿನ್ಯೂ ಮಾಡ್ತಾನೆ ಬಂದಿದೆ, ಗ್ಯಾಪ್ ಕೊಟ್ಟು ಮೈಸೂರು ದಸರಾ, ಕಿತ್ತೂರು, ಬೆಳವಾಡಿ, ಸಂಗೊಳ್ಳಿ, ಆಲ್ಸಿ. ಕಿತ್ತೂರು ಉತ್ಸವದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಗೆಟಪ್ಗುನ ಬುಚ್ಚಡ ಇಟ್ಕೊಂಡು, ಬೊಟ್ಟಿಟ್ಕೊಂಡು, ಕುಂಕುಮ ಇಟ್ಕೊಂಡು, ಖಡ್ಗ ಗುರಾಣೆ ಇಟ್ಕೊಂಡು ಇಳಿದ್ರೆ ಅಲ್ಲಿ ಕಿತ್ತೂರಿನ ಜನತೆ ಏನಂತಾರೆ, ಚೆನ್ನಮ್ಮ ಮತ್ತೆ ಹುಟ್ಟಿ ಬಂದಿದ್ದಾಳೆ. ನಾನಂದೆ ಅಷ್ಟು ದೊಡ್ಡ ಮಾತು ಹೇಳ್ಬೇಡಿ. ಅಲ್ಲ, ದೊಡ್ಡ ಮಾತಲ್ಲ, ಅಂದ್ರೆ ಅವ್ರಿಗೆ ಹಾಗೆ ಅನ್ಸಿರುತ್ತೆ. ಹಾಗೆ ಅನ್ಸಿರೋದ್ರಿಂದ ತಾನೇಪ್ಪ ಅವ್ರು ಹೇಳಕ್ ಸಾಧ್ಯ. ಅಂದ್ರೆ ಅಷ್ಟು ಒಂದು ಕ್ಯಾರೆಕ್ಟರಲ್ಲಿ ಅಷ್ಟು ಹೊಕ್ಕಾಗೋಗಿರ್ತೀರ. ಅಂದ್ರೆ ಇಟ್ ಈಸ್ ಲೈಕ್ ಒಂದು ಪರ್ಕಾಯ ಪ್ರವೇಶದ ತರ ಆಗೋಗಿರ್ತೀರ ನೀವಲ್ಲಿ. ಚೆನ್ನಮ್ಮನ ನೃತ್ಯ ರೂಪಕ್ಕೆ ಮಾಡೋದ್ಗುನ ನಾನು ಒಬ್ಬರೇ. ಆ ಚೆನ್ನಮ್ಮಂದು ರೆಕಾರ್ಡ್ ಇದೆ. ಮತ್ತೆ ಒಂದು ಸನ್ನಿವೇಶ, ಫನ್ನಿ ಇನ್ಸಿಡೆಂಟ್ ಹೇಳ್ತೀನಿ, ಬಟ್ ಇದು ಹೇಳಕ್ಕಾಗಿಲ್ಲ, ಬಟ್ ನೆನ್ಪು ಬಂತು ಹೇಳ್ತಾ ಇದ್ದೀನಿ. ಸ್ತ್ರೀ ವೇಷ ಹಾಕೊಂಡಾಗ ನೀವು ಎಷ್ಟು ಚೆನ್ನಾಗಿರ್ತೀರಿ ಅಂದಾಗ ಹೆಂಗುಗುನ ಕೆಲವ್ರಿಗೆ ನಾನು ಗಂಡಸು ಅಂತ ಹೇಳಿದಾಗ, ಲೇಡಿ ಗೆಟಪ್ ಹಾಕೊಂಡಾಗ ನಂಬೇ ಇಲ್ಲ, ನೀನು ಸುಳ್ಳು ಹೇಳ್ತೀಯ ಅಂತದೆ. ನಾನು ಹೆಂಗೆ ಹೇಳ್ಕೋಬೇಕು ಅವ್ರಿಗೆ ಗಂಡಸು ಅಂತೇಳಿ. ಬಳ್ಳಾರಿ ಹತ್ರ ಸಂಡೂರು ಹತ್ರ ಅಂಕಮ್ನಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಕಾರ್ಯಕ್ರಮ ಇತ್ತು, ಮುಗೀತು. ನನ್ನ ಕಾರ್ ಪಂಚರ್ ಆಯಿತು. ಇನ್ನೊಂದು ಕಾರ್ ಬರ್ಬೇಕಾದ್ರೆ ಡ್ರೈವರ್ಗೆ ಹೇಳಿದೆ, ಅಲ್ಲಿ ಕಾರ್ ಬರುತ್ತೆ, ನೀನು ಅಕ್ಕ ಅನ್ನನು ಮೇಡಮ್ ಅನ್ನನು, ಹುಡುಗ ಅಂತೇಳಿ ಎಲ್ಲಿ ಹೇಳ್ಬೇಡ. ಹೆಣ್ಣು ಅಂದರೆ ಸ್ವಲ್ಪ ಜಲ್ದಿ ಯಾರನ್ನ ಡ್ರಾಪ್ ಕೊಡ್ತಾರೆ. ಅದರಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳು ಇದ್ರೆ ಮಾತ್ರ ಕಾರ್ ನಿಲ್ಲಿಸ್ಬೇಕು ಅವ್ರದ್ದು, ಬರೇ ಗಂಡು ಮಕ್ಳು ಇದ್ರೆ ನಿಲ್ಲಿಸ್ಬಾರ್ದು ಅಂತೇಳಿ ಕಾರ್ ನಿಂದಿರಿಸಿದ್ರು. ನಿಂದಿದ ತಕ್ಷಣ ಯಾರ ಮಗಳಾದ್ರೂ ಚಿಂತಿಲ್ಲ, ಉತ್ತರ ಕರ್ನಾಟಕದ ಲ್ಯಾಂಗ್ವೇಜ್, ಯಾರ ಮಗಳಾದ್ರೂ ಚಿಂತಿಲ್ಲ, ಇಷ್ಟು ಸುಂದರವಾಗಿದೆಯಾ ಈ ಅಪರಾಧ ಹೊತ್ತಿನಲ್ಲಿ, ಹಿಂಗೆ ನನಗೆ ಡ್ರಾಪ್ ಕೊಡಬೇಕು, ನನಗೆ ಈ ಥರ ಲಾಡ್ಜ್ಗೆ ಹೋಗಬೇಕು, ನನ್ನ ಕಾರ್ ಪಂಚರ್ ಆಗಿದೆ ಅಂದರೆ ಓಕೆ ಬನ್ನಿ ನಿಮಗೆ ಡ್ರಾಪ್ ಮಾಡ್ತೀವಿ ಅಂತೇಳಿ ಕಾರಲ್ಲಿ ಕೂಡಿಸ್ಕೊಂಡ್ರು. ನಿಮ್ಮ ಹೆಸರೇನ್ರಿ ಮೇಡಮ್ ಅಂತ ಸ್ಟಾರ್ಟ್ ಮಾಡಿದ್ರು. ನನ್ನ ಹೆಸರು ಮಯೂರಿ ಅಂದೆ. ಮೇಡಮ್ ನಿಮ್ಮ ಮದುವೆ ಆಗಿದೆ ಅಂದರು. ನಾನು ಬಾಮಕಾಲಪ್ಪ ಡ್ಯಾನ್ಸ್ ಮಾಡಿದಾಗ ತಾಳಿ ಕಾಲುಂಗ್ರ ಕಂಪಲ್ಸರಿ ಹಾಕ್ಕೋಬೇಕು, ಅದು ಸಂಪ್ರದಾಯ. ನನಗೆ ಮದುವೆ ಆಗಿದೆ, ನನ್ನ ಗಂಡ ಈತನೇ, ನನ್ನ ಫೋಟೋನೇ ಮೀಸೆ ಗಡ್ಡ ಇರೋದು ತೋರಿಸಿ ಈತನೇ ನನ್ನ ಗಂಡ, ಮಕ್ಕಳು ಅಂದರು. ಇನ್ನೂ ಆಗಿಲ್ಲ ಅಂದೆ. ನನಗೇನಾಗಬೇಕು ಅಲ್ಲಿವರೆಗೆ ಬಿಡೋದು ಬೇಕು, ನನಗೆ ಸೇಫ್ಟಿ ಇಂಪಾರ್ಟೆಂಟ್. ಲಾಡ್ಜ್ ಅವ್ರಿಗೆ ಬಿಟ್ರು, ಮತ್ತು ಕೊನೆಗೂ ನಾನು ಹೇಳೇ ಇಲ್ಲ ಅವ್ರಿಗೆ ನನ್ನ ಗಂಡಸು ಅಂತೇಳಿ. ಅವ್ರಿಗೆ ಯಾರಿಗೂ ಗಂಡಸು ಅಂತೇಳಿ ಡೌಟೇ ಬಂದಿಲ್ಲ. ಆ ತರ ನಡ್ಕೊಂಡಿದ್ದೀನಿ. ನೀವು ಲೇಡಿ ತರ ಇರ್ತಾ ಇದೀರಲ್ಲ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಅಂದ್ರೆ ನಾನು ಕೇಳಿದ ಇಷ್ಟು ಪರ್ಫೆಕ್ಟ್ ಆಗಿ ಹೆಂಗಿರ್ತೀರಾ ಅಂತ ಕೇಳಿದ್ದೆ. ಪರ್ಫೆಕ್ಟ್ ಆಗಿ ಪರ್ಫೆಕ್ಷನ್ ಮ್ಯಾಚಿಂಗ್. ಐ ಥಿಂಕ್ ಪರ್ಫೆಕ್ಷನ್ ಮ್ಯಾಚಿಂಗ್ ಅವರಿಗೆಲ್ಲೂ ಗೊತ್ತಾಗಿಲ್ಲ ಅಂತಂದರೆ ನಿಮ್ಮ ಹಾವ ಭಾವ ಎಲ್ಲದರಲ್ಲೂ ಅವರು ದೇ ಹ್ಯಾವ್ ಯುನೋ ಒಂಥರ ಡೌಟ್ ಬರೋಕ್ಕೆ ಸಾಧ್ಯನೇ ಆಗಿಲ್ಲ ಅವರಿಗೆ. ಆ ರೀತಿಯಾಗಿ ಮಾಡಿದ್ದೀರಾ. ದಿಸ್ ಇಸ್ ಸಮಥಿಂಗ್ ಇನ್ಕ್ರೆಡಿಬಲ್, ತುಂಬಾ ಇನ್ಕ್ರೆಡಿಬಲ್ ಅಂತ ಅನಿಸುತ್ತೆ. ಆ್ಯಕ್ಚುಲಿ ಇದೊಂದು ಕೇಳುವಾಗ ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ ಬಸವರಾಜರೇ, ಗುರುಕುಲ ಪದ್ಧತಿ ಇರ್ತಿತ್ತು. ಗುರುಗಳ ಮನೇಲಿ ಹೋಗಿದ್ದು ಬಿಡ್ತಾ ಇದ್ವಿ, ಅಲ್ಲೇ ವರ್ಷಾನ್ಗಟ್ಲೆ ಇರ್ತಿತ್ತು. ಬಟ್ ಇವತ್ತು ಇಟ್ ಈಸ್ ವೆರಿ ಡಿಫ್ರೆಂಟ್. ಬಟ್ ನೀವು ಬೆಳೆದು ಬಂದ ರೀತಿ ಇವತ್ತು, ಅದರಲ್ಲೂ ನಮ್ಮ ಸಿಟಿಯಲ್ಲಿ ನನ್ನ ಕೇಳಿದ್ರೆ ವೀಕೆಂಡ್ ಕ್ಲಾಸು, ಸ್ಯಾಟರ್ಡೆ ಸಂಡೇ ಕ್ಲಾಸ್ ಇರುತ್ತೆ. ಸೊ ತಿಂಗಳಿಗೆ 8 ಕ್ಲಾಸ್ ಇರುತ್ತೆ. ಸೊ ನನ್ನ ಮಗಳು ಭರತನಾಟ್ಯಂ ಕಲ್ತಿದ್ದಾಳೆ, ಸುಮಾರು ವರ್ಷಗಳ ಕಾಲ ಕಲ್ತಿದ್ದಾಳಪ್ಪ. ಸೊ ದಿಸ್ ಇಸ್ ಹೌ ಇಟ್ ಗೋಸ್ ಆನ್. ವೀಕೆಂಡ್ ಕ್ಲಾಸ್ ಇರುತ್ತೆ. ಇವಾಗೆಲ್ಲ ನಾನು ಮ್ಯೂಸಿಕ್ ಕಲ್ತ್ಕೊಂಡಿದ್ದೀನಿ, ನನ್ನ ಮಗ ಮ್ಯೂಸಿಕ್, ನಮಗೆಲ್ಲ ವೀಕೆಂಡ್ ಕ್ಲಾಸು, ಇಲ್ಲ ವಾರದಲ್ಲಿ 2 ಕ್ಲಾಸು. ಆ 2 ಕ್ಲಾಸಲ್ಲಿ ಆ ಒಂದು ಮೇರು ಮಟ್ಟಕ್ಕೆ ಬರೋದು ಭಾಳ ಕಷ್ಟ ಆಗತ್ತೆ. ಸೊ ನಾವು ಭಾಳಷ್ಟು ಒದ್ದಾಡ್ತಿರ್ತೀವಿ. ಇನ್ನೊಂದೆಲ್ಲೋ ಕ್ಲಾಸ್ ತಗೋತಿರ್ತಾರೆ ಗುರುಗಳು, ಅಲ್ಲೋಗಿ ಸೇರ್ಕೊಳ್ಳೋದು ಮಾಡೋದು ಎಲ್ಲ ನಾನು ಮಾಡಿದ್ದೀನಿ ಈ ಕೆಲಸಗಳೆಲ್ಲ. ನಾನು ಇಂತಹ ಒಂದು ಗುರು ಶಿಷ್ಯ ಪದ್ಧತಿಯಲ್ಲಿ ನೀವು ಯಾವಾಗಲೂ ಅವ್ರನ್ನ ನೆನೆಸ್ಕೊಳ್ತಾ ಇರೋದ್ರಿಂದ ದಟ್ ಇಸ್ ವಾಟ್ ಮೇಕ್ಸ್ ಮಿ ಆಸ್ಕ್ ದಿಸ್ ಕ್ವೆಶ್ಚನ್. ಹೇಗೆ ಇದನ್ನು ರೂಢಿಸ್ಕೊಂಡ್ರಿ? ಅಂದರೆ ನಿಮಗೂ 8 ಕ್ಲಾಸ್ ಇರ್ತಿತ್ತು? ಹೌದು, 8 ಸ್ಯಾಟರ್ಡೆ ಸಂಡೇ ಕ್ಲಾಸು, ಮಂಗಳವಾರ ಬುಧವಾರ ಕ್ಲಾಸು ಕಲ್ತಿದ್ದೀನಿ. ಮಂಗಳವಾರ ಬುಧವಾರ ಕ್ಲಾಸು ಸುರ್ಗುಪ್ಪಕ್ಕೆ ಬಂದು ಹೇಳಿದಾಗ ಒಂದು 6-7 ಇಯರ್ಸ್ ಕಲ್ತ್ಕೊಂಡೆ. ಆದೋನಿ ಆಂಧ್ರದಲ್ಲಿ ಒಂದು 5 ಇಯರ್ಸ್ ಕಲ್ತ್ಕೊಂಡೆ. ಅವರು ಮನೆಯಲ್ಲಿ ಹೋಗಿ ಒಂದು 5 ಇಯರ್ಸ್ ಕಲ್ತ್ಕೊಂಡೆ. ಆಮೇಲೆ ಒಂದು 1 ಇಯರ್ 2 ಇಯರ್ ಮತ್ತೆ ರಾಯಚೂರ್ಗೆ ಹೋಗಿ ಕಲ್ತ್ಕೊಂಡೆ. ಅಂದರೆ ಅವ್ರ ಹತ್ರನೇ ಒಂದೇ ಗುರುಗಳು. ಅವರು 4-5 ಕಡೆ ಕ್ಲಾಸ್ ಇರ್ತಿತ್ತ. ಯಾವಾರ ಇದೆ ಸರ್ ಕ್ಲಾಸ್? ಹಿಂಗೆ ನಾನು ಬರ್ತೀನಿ, ನಾನು ಫ್ರೀ ಇದೆ.
ಕಾಲೇಜ್ಗೆ ಹೋಗ್ಕೊಂತನೇ ಪಾರ್ಟ್ ಟೈಮ್ ಜಾಬು ಸ್ಕೂಲಲ್ಲಿ ಡ್ಯಾನ್ಸ್ ಟೀಚರ್ ಆಗಿ ಇವ್ರ ಹತ್ರ ಹೋಗ್ಕಂತಾನೆ ನಾನು ಕಲಿತಾ ಇದ್ದೆ ಮೇಡಮ್. ಇನ್ನೊಂದೇನೆಂದರೆ ನಾನು ಹೊಟ್ಟೆಪಾಡು ನೋಡ್ಕೋಬೇಕಾಗಿತ್ತು. ಇನ್ನೊಂದೇನೆ ನಮ್ಮ ಗುರುಗಳಿಗೆ ಫೀಸ್ ಕೊಡ್ಬೇಕಂತೂ ನಾನು ಅವ್ರ ಪರ್ಮಿಷನ್ ತಗೊಂಡು ಕ್ಲಾಸ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಂಗೆ ನನ್ನ ಹೊಟ್ಟೆಪಾಡು ನಡೆಸ್ಬೇಕಲ್ಲ, ಹಂಗೆ ಶೋಸು ಮಾಡಬೇಕು, ಎಲ್ಲ ಮಾಡ್ಕೋಬೇಕಾಗ್ತಿತ್ತು. ಕೆಲವು ಟೈಮ್ ಹೆಂಗಾಗ್ಬಿಡೋದಂದರೆ ಮೇಡಮ್, ಕ್ಲಾಸು, ಸ್ಕೂಲು, ಇನ್ಸ್ಟಿಟ್ಯೂಟು, ಶೋಸು ಅಷ್ಟು ಕಂಟಿನ್ಯೂ ಶೆಡ್ಯೂಲ್ ಇರೋದು ನಂದು. ಆದರೂ ಆ ಶೆಡ್ಯೂಲಲ್ಲಿ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ 8ನೇ ಕ್ಲಾಸ್ ಆದರೂ ಚಿಂತಿಲ್ಲ. ಕಾಲೇಜ್ಗೆ ಹೋಗಿ ಬರೋದು 4 ಗಂಟೆ, ಕಾಲೇಜು PUC ಓದಬೇಕಾದ್ರೆ 2:15 ಬಿಡೋದು, 2:15 ಬಿಟ್ಟರೆ ಮನೆಗೆ ಹೋಗೋದು, ಡ್ರೆಸ್ ಚೇಂಜ್ ಮಾಡೋದು, ಹಳ್ಳಿ ಮನೆ ಬಲ್ಕುಂದಿಂದ ಡ್ರೆಸ್ ಚೇಂಜ್ ಮಾಡೋದು, 4:15 ಮತ್ತೆ ಬಸ್ಸಲ್ಲಿ ಬರೋದು, 5 ಗಂಟೆಗೆ ರೀಚ್ ಆಗೋದು, 5ರಿಂದ 7 ಗಂಟೆವರೆಗೆ ಡಾನ್ಸ್ ಕಲ್ತ್ಕೊಳ್ಳೋದು, 7:15 ಮತ್ತೆ ಹಳ್ಳಿ ಊರಿಗೆ ಹೋಗ್ಬೇಕು, 7:15ರಿಂದ 8:00 ಬಸ್ ಹೋಗೋದು ಮತ್ತೆ ಮನೆಗೆ. ಇಲ್ಲಿ ಕಲ್ತಿರೋದನ್ನ ಹಿಂದಿಲ್ ಸೀಟಿ ಕೂತ್ಕೊಂಡು ಪ್ರಾಕ್ಟೀಸಿಂಗ್ ಮಾಡ್ಕೊಳ್ಳೋದು, ರಿವಿಸನ್ ನೋಡ್ಕೊಳ್ಳೋದು. ಮನೆಗೆ ಹೋಗಿ ಊಟ ಮಾಡೋಕ್ಕೆ ಮುಂಚಿತವಾಗಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮತ್ತೆ ನೈಟು ಮಾಡ್ಕೋಬೇಕು, ಬೆಳಗ್ಗೆ ಎದ್ದು ಮಾಡ್ಕೋಬೇಕು, ಮತ್ತೆ ಬೆಳಗ್ಗೆ ಫಸ್ಟ್ ಬಸ್ಸಿಗೆ 5 o'clock ಎದ್ದು ಮತ್ತೆ ಕ್ಲಾಸ್ ಕಲ್ತ್ಕೋಬೇಕು. ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಮತ್ತೆ ಕಾಲೇಜ್ಗೆ ಹೋಗ್ಬೇಕು. ಆ ಥರ ಕಲ್ತಿದ್ದೀವಿ. ಡಾನ್ಸ್ ಅಂದರೆ ನಮಗೆ ಹುಚ್ಚಿರೋರಿಗೆ ಮಾತ್ರ. ಸಂಗೀತ, ಡ್ಯಾನ್ಸು, ವೀಣೆ, ಯಾವ್ಯಾವ ಸಬ್ಜೆಕ್ಟ್ಗಳಿದಾವೋ ಯಾರಿಗೆ ಹುಚ್ಚಿರ್ತತೋ ಅವರಿಗೆ ಕರಗತ ಆಗುತ್ತೆ ಮೇಡಮ್. ಆಗಲಿ ಇಲ್ಲೇ ಕೇಳುವಾಗ ಕೇಳ್ಬಿಡ್ತೀನಿ ಬಸವರಾಜ್ ಅವರೇ, ಒಂದು ಸ್ಟೂಡೆಂಟ್ ಕೂಚುಪುಡಿನೇ ತಗೊಳ್ಳೋಣ. ಈಗ ಒಂದು ಕೂಚುಪುಡಿ ಸ್ಟೂಡೆಂಟ್ಗೆ ಏನೇನು ಗುಣಗಳಿರಬೇಕು, ಅವ್ರು ನಿಜವಾಗ್ಲೂ ಅದರಲ್ಲಿ ಪರಿಣಿತಿಯನ್ನು ಹೊಂದಬೇಕು ಅಂದರೆ? ಗುರುಗಳಿಗೆ ಮರ್ಯಾದೆ ಕೊಡೋದಿರ್ಬೇಕು. ಫಸ್ಟ್ ಆಫ್ ಆಲ್ ವಿದ್ಯೆ ಬರಬೇಕಂದ್ರೆ ಸ್ವಲ್ಪ ಬಂದ ತಕ್ಷಣ ನನಗೆ ಬಂದ್ಬಿಟ್ಟೈತೆ ಅನ್ಕೋಬಾರ್ದು. ಅವ್ರು ಇನ್ನೊಂದೇನೆಂದರೆ ನಮ್ಮ ಗುರುಗಳಿಲ್ಲ ಅಂದರೆ ನಮ್ಮ ಜೀವನ ಇಲ್ಲ ಅನ್ಕೋಬೇಕು. ಅವ್ರು ಎಷ್ಟೇ ದೊಡ್ಡವರಾಗಲಿ ಎಲ್ಲರಿಗೆ ರೆಸ್ಪೆಕ್ಟ್ ಕೊಡಬೇಕು. ಒಂದು ನಯ ವಿನಯ ಇದ್ದರೆ ಮಾತ್ರ ವಿದ್ಯೆ ಬರೋಕ್ಕೆ. ವಿದ್ಯೆ ಉಳ್ಳುವವನ ಮುಖವು ಮುದ್ದು ಬರುವವಂತಿತ್ತು, ವಿದ್ಯೆ ಇಲ್ಲದವನ ಮುಖವು ಆಳೂರು ಅದ್ದಿಗಿಂತ ಕಡೆಯಿತ್ತು ಸರ್ವಜ್ಞ. ಎತ್ತಣ ಕೋಗಿಲೆ ಎತ್ತಣ ಮಾಮರ, ಎತ್ತಣದಿಂದೆತ್ತಣ ಸಂಬಂಧ ಬಯ್ಯ, ಬೆಟ್ಟದ ಮೇಲಿನ ನೆಲ್ಲಿಕಾಯಿ ಸಮುದ್ರದೊಳಗಿನ ಉಪ್ಪು ಏನು ಸಂಬಂಧ ಬಯ್ಯ. ಎಲ್ಲಿ ಆಂಧ್ರ, ಎಲ್ಲಿ ಕರ್ನಾಟಕ, ಎಲ್ಲಿ ಬೆಂಗಳೂರು. ಇವತ್ತು ನಾನು ಬೆಂಗಳೂರು ಮಠದಲ್ಲಿ ನಾನು ಗುರುತಿಸ್ಕೊಂಡಿದ್ದೀನಿ ಅಂದರೆ ನಮ್ಮ ಗುರುಗಳು ಹೇಳ್ತಾ ಇದ್ರು ಕಲಾಕೃಷ್ಣ ಸಾರ್ ಬಗ್ಗೆ. ಅವ್ರು ಹಿಂಗೆ ಕೂದಲ ಬಿಟ್ಕೊಂಡು ಕೃಷ್ಣನ ಹಿಡ್ಕೊಂಡು ಹಿಂಗೆ ಬಂದರೆ ಸಾಕು ಸ್ತ್ರೀ ವೇಷದಲ್ಲಿ ಅಷ್ಟು ಚೆಂದ ಇರ್ತಾರಂತೇಳಿ ನಾನು ಫಸ್ಟ್ ಸ್ಟೆಪ್ ಕಲಿಬೇಕಾದ್ರೆ ಹೇಳಿದರು. ಅದೇ ಗುರುಗಳು ನನ್ನ ಮೊಹಮ್ಮದ್ ಗೌಸ್ ಸಾರ್ ಹೇಳಿದ ಗುರುಗಳು ಕಲಾಕೃಷ್ಣ ಸಾರ್ ಜೊತೆಗೆ ಬೃಕುಂಶಾ ಫೆಸ್ಟಿವಲ್ ಬೆಂಗಳೂರಲ್ಲಿ ಮಲ್ಲೇಶ್ವರಂದಲ್ಲಿ ಮಾಡಿದೆ. ನಾನು ಅಂದ್ಕೊಂಡೆ ಮೈಕಲ್ಲಿ ಹೇಳಿದೆ, ಸರ್ ನಿಮ್ಮ ಬಗ್ಗೆ ನನಗೆ ನಮ್ಮ ಗುರುಗಳು ಫಸ್ಟ್ ಸ್ಟೆಪ್ ಕಲಿಬೇಕಾದ್ರೇ ಹೇಳಿದ್ದಾರೆ. ನಿಮ್ಮ ಜೊತೆ ಪ್ಲಾಟ್ಫಾರ್ಮ್ ಸಿಕ್ಕಿದೆಯಲ್ಲ, ನೀವು ಎಷ್ಟು ದೊಡ್ಡ ಗುರುಗಳು. ನಾನು ಒಂದು ಚಿಕ್ಕ ಕಲಾವಿದ, ನಾನೇನು ಸಾಧನೆಯೇ ಮಾಡಿಲ್ಲ. ಎಲ್ಲ ನನ್ನ ಗುರುಗಳಿಗೆ ಅವರೇ ಸಾಧನೆ ಆದಿ, ನಂದೇನೂ ಇಲ್ಲ. ನಿಮ್ಮಂಥವ್ರ ಜೊತೆಗೆ ನನಗೆ ಸ್ಥಾನಮಾನ ಕೊಟ್ಟಿದ್ದೀರಲ್ಲ, ನಾನು ಜೀವನ ಧನ್ಯ ಆಗೋಗ್ಬಿಡ್ತು ಅನಿಸ್ಬಿಡ್ತು ಮೇಡಮ್. ನಿಜ ನಿಜ. ಸೊ ನೀವು ಹೇಳೋದು ನಯ ವಿನಯ ಇರಬೇಕು, ಹೌದು, ಸಮರ್ಪಣೆ ಇರಬೇಕು, ಹೌದು, ಕಷ್ಟ ಇರಬೇಕು. ಈಗಿನ ಕಾಲಕ್ಕೆ 3 months ಕಲ್ತ್ಕೊಂಡು 6 months ಕಲ್ತ್ಕೊಂಡು ನನ್ನ ಮಗಳು ಸ್ಟೇಜ್ ಏರ್ಬೇಕಂದ್ರೆ ಇಲ್ಲ, ಮಿನಿಮಮ್ 5 years ಕಲ್ತ್ರೆ ಅವಾಗ ಡೆಪ್ತ್ ಬರ್ತೈತೆ ಮೇಡಮ್. ವೆರಿ ಟ್ರೂ. ಮಿನಿಮಮ್ 5 years ಕಲ್ತಾಗ ಮೇ ಬಿ ಒಂದು ಪರ್ಫಾರ್ಮೆನ್ಸ್ ಕೊಡ್ಬೋದು. ಬಟ್ ಹಂಗೆ 5 ವರ್ಷಕ್ಕೆ ನಿಂತೋಗಲ್ಲ, ಸಾಯೋವರೆಗೂ ಕಲಿಯೋದು. ನಾನು ಈಗ ಗುಣ ಕಲಿತಾ ಇದ್ದೀನಿ, ಈಗ ಗುಣ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಸುಮಾರು ಎಷ್ಟು ವರ್ಷಗಳ ಕಾಲ ಕಲ್ತಿರೋದು? ನಾನು ಒಂದು 17-18 ವರ್ಷದಿಂದ ಹೋಗ್ತಾನೆ ಇದ್ದೀನಿ. ಈಗ ಅಷ್ಟವಿಧ ನಾಯಕ, ಜಾವಳಿಗಳು, ಪದಗಳು ಅಂತೇಳಿ ದೊಡ್ಡ ಐಟಮ್ಗಳು ಇರ್ತವೆ ಮೇಡಮ್. ಅದನ್ನೆಲ್ಲ ಕಲ್ತ್ಕೊತಾ ಇದ್ದೀರಾ? ಅವೆಲ್ಲ ಮುಗೀತು ಮೇಡಮ್. ಇವಾಗ ದೊಡ್ಡ ಐಟಮ್ಸ್ ಅಂದ್ರೆ ಇವಾಗ ಸೀನಿಯರ್ಸ್ ಐಟಮ್ಸ್, ಅವು ಡಿಪ್ಲೊಮಾ MA ಐಟಮ್ಸ್ ಮೇಡಮ್. ಭಾಮಕಲಾಪ ಅಂದ್ರೆ MA ಐಟಮ್, ಭಾಮಕಲಾಪ ಮಾಡ್ತೀನಿ. ಅದೆಲ್ಲಾನು ಮಾಡ್ಕೊಳ್ತಾ ಹೋಗ್ತಾ ಇರ್ತೀರಾ? ಭಾಮಕಲಾಪದ ಬಗ್ಗೆ ಶಾರ್ಟ್ ಕಟ್ ಆಗಿ ಹೇಳಲೇಬೇಕು ಪ್ಲೀಸ್. ಭಾಮಕಲಾಪ ಅಂದ್ರೆ ಯಾಕೆ ನಾನು ಸ್ತ್ರೀ ವೇಷ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಇಲ್ಲಿದೆ. 6ನೇ ಶತಮಾನದಲ್ಲಿ ಸಿದ್ಧೇಂದ್ರ ಯೋಗಿಗಳು ರಾಜರು ಮಹಾರಾಜರ ಕಾಟ ಇರಬಾರ್ದು ಅಂತೇಳಿ ಬರೇ ಪುರುಷರಿಗೆ ಸ್ತ್ರೀ ವೇಷ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೀತೆ ಆಗಲಿ, ರಾಮ ಆಗಲಿ, ಕೃಷ್ಣ ಆಗಲಿ, ದ್ರೌಪದಿ ಆಗಲಿ, ಇನ್ನೊಂದಾಗಲಿ ಎಲ್ಲ ಗಂಡಸರೇ, ಅಲ್ಲಿ ಯಾರು ಹೆಣ್ಮಕ್ಳು ಇರಲ್ಲ. 18ನೇ ಶತಮಾನಕ್ಕೆ ಸಿದ್ಧೇಂದ್ರ ಯೋಗಿಗಳದ್ದು 6ನೇ ಶತಮಾನದಿಂದ ಸ್ಟಾರ್ಟ್ ಆಯಿತು. 18ನೇ ಶತಮಾನಕ್ಕೆ ಹೆಣ್ಮಕ್ಳು, ಈಗ ಕೇಳ್ಬೋದು ಯಾರನ್ನ ಕ್ವಶನ್ ಕಾಮೆಂಟ್ಗುನ, 18ನೇ ಶತಮಾನದಲ್ಲಿ ಎಂಟ್ರಿ ಆಯಿತು ಸ್ತ್ರೀಯರ ಪ್ರವೇಶ. ಅಲ್ಲಿವರೆಗೂ ಬರೀ ಪುರುಷರು ಮಾತ್ರ ಮಾಡ್ತಿದ್ರು. ಕೂಚುಪುಡಿ ಅಂದ್ರೆ ಈಗ ಕೆಲವರು ಅಲ್ಲೆಲ್ಲಿ ಭರತನಾಟ್ಯದವರು ಅವ್ರು ಇವರು ಸ್ತ್ರೀ ವೇಷ ಮಾಡ್ತಾರೆ, ಮಾಡಬಾರ್ದು. ಕೂಚುಪುಡಿಯವ್ರು ಮಾತ್ರ ಮಾಡ್ಬೇಕು ಸ್ತ್ರೀ ವೇಷ, ಇದು ಸ್ಪೆಷಲ್ಲು.
ಭಾರತದಲ್ಲಿ ಭರತನಾಟ್ಯ, ಕೂಚುಪುಡಿ, ಕಥಕ್, ಕಥಕ್ಕಳಿ, ಮೋಹಿನಿಯಟ್ಟಂ, ಒಡಿಸಿ. ಯಾಕೆ ಕೂಚುಪುಡಿಗೆ ಅಗ್ರಸ್ಥಾನ ಅಂದರೆ ಭಾರತ ದೇಶದಲ್ಲಿ ಯಾವ ರಾಜ ಯಾವ ಡ್ಯಾನ್ಸಿಗೆ ಅಷ್ಟು ಆಸ್ತಿ ಕೊಟ್ಟಿಲ್ಲ. ಕೂಚುಪುಡಿಗೆ ಭಾಮಾಕಲಾಪ ಪುರುಷರ ವೇಷವನ್ನು ನೋಡಿ 600 ಎಕರೆ ನೀರಾವರಿ ಮಾಗಾಣಿನ ದಾನವಾಗಿ ಕೊಟ್ಟಿದ್ದಾನೆ. ಯೂಟ್ಯೂಬಲ್ಲಿ ಹೊಡೆದು ನೋಡ್ರಿ, ಕೂಚುಪುಡಿ ಗ್ರಾಮಕ್ಕೆ ಹೋಗಿಗೂ ನೋಡ್ಕೊಳ್ರಿ. ಸೊ ಹಾಗೆ ಎನ್ಕರೇಜ್ ಮಾಡಿದ್ರು. ಅಂದರೆ ಬೇಸಿಕಲಿ ನೀವು ಹೇಳ್ತಾ ಇರೋದು ಯಾಕೆ ಪುರುಷರನ್ನೇ ಇದರಲ್ಲಿ ಇಟ್ಕೊಂಡಿದ್ರು ಅಂತಂದ್ರೆ ಸಂರಕ್ಷಿಸಕ್ಕೋಸ್ಕರ, ಹೆಣ್ಮಕ್ಳ ಸಂರಕ್ಷಣೆಗೋಸ್ಕರ. ಆ ಶೋಷಣೆ ಈಗೂ ಐತೆ, ಆಗೂ ಐತೆ. ಹೆಣ್ಣು ಅಂದ್ರೆ ನಾನ್ಗೂ ಭಾಳ ಫೇಸ್ಕೂನ ಮಾಡಿದ್ದೀನಿ. ಸ್ತ್ರೀ ವೇಷ ಹಾಕೊಂಡಾಗ ಹುಡುಗಿನೇ ಅನ್ಕೊಂಡು ಅವ್ರ ನೋಟಗಳು ಬೇರೆ ಇರ್ತಾವೆ, ಗೊತ್ತಾಗುತ್ತೆ ನೋಟಗಳಲ್ಲಿ. ನಾನು ಪುರುಷ ಅದೀನಿ ಒಳಗಡೆ ಗೊತ್ತು, ಮೇಲ್ನೋಟಕ್ಕೆ ನಾನು ಹುಡುಗಿ. ಎಂತೆಂಥವ್ರೋ ಜಗತ್ತು ಹೆಂಗಿದೆ ಅಂದ್ರೆ ಬೇರೆ. ಯಾಕಂದ್ರೆ ನನಗೊಂದು ಮಗಳಿದ್ದಾಳೆ, ಎಂಥ ಪ್ರಪಂಚ ಐತೆ. ನೀವು ಒಂದು ಹೆಣ್ಣು, ಬಟ್ ನಾನು ಹುಡುಗ, ಬಟ್ ನಾನು ಅಷ್ಟು ಈಸಿದಲ್ಲಿ ತಗೋಬಾರ್ದು ಅದನ್ನ. ಯಾಕಂದ್ರೆ ಹೆಣ್ಣಿನ ನಾನು ಇವತ್ತು ಡಾನ್ಸ್ ಡ್ರೆಸ್ ಹಾಕೊಂಡು ಸ್ತ್ರೀ ವೇಷದಿಂದನೇ ಫೇಮಸ್ ಆಗಿರೋದು. ನಾನು ಸ್ತ್ರೀಯರಿಗೆ ನಾನು ಸಪೋರ್ಟ್ ಮಾಡೋದು, ಸ್ತ್ರೀಯರಿಗೆ ನಾನು ಆದ್ಯತೆ ಕೊಡೋದು. ವೆರಿ ನೈಸ್, ಥ್ಯಾಂಕ್ ಯು. ಯಾಕಂದರೆ ಒಂದು ಸ್ತ್ರೀಯನ್ನು ಅರ್ಥ ಮಾಡಿಕೊಂಡು ಆ ಸ್ತ್ರೀ ವೇಷನ ಮಾತ್ರ ಹಾಕ್ಕೊಂಡಿಲ್ಲ, ಪ್ರತಿಯೊಂದು ಅವಳ ಒಂದು ಹಾವ ಭಾವಗಳನ್ನು ನಿಮ್ಮೊಳಗಡೆ ಇಡ್ಸ್ಕೊಂಡಿರೋದ್ರಿಂದ ನಿಮಗೆಲ್ಲೋ ಒಂದು ಕಡೆ ಆ ಒಂದು ಫೆಮಿನೈನ್ ಎನರ್ಜಿ, ಆ ಎನರ್ಜಿ ಖಂಡಿತವಾಗ್ಲೂ ಜಾಗೃತವಾಗಿರುತ್ತೆ ಅಪ್ಪ. ನನಗೆ ಮೈಸೂರು ಉತ್ನಳ್ಳಿ ಮಾರೆಮ್ಮ ಇಲ್ಲಾಂದ್ರೆ ಬಾಲ ತ್ರಿಪುರಾ ಸುಂದರಿ ದೇವಸ್ಥಾನ ಅಂತ ಹೇಳಿದೆ. ಆ ತಾಯಿಯ ಆಶೀರ್ವಾದದಿಂದ ನನಗೆ ಆ ಸ್ತ್ರೀ ವೇಷದಲ್ಲಿಗೂನ ಅಷ್ಟು ಪವರ್ ಬರೋಕ್ಕೂ ಕಾರಣ ಅಂತ. ಅಬ್ಸಲ್ಯೂಟ್ಲಿ. ಸೊ ನೀವು ಇದನ್ನೇ ಕೇಳುವಾಗಲೇ ಕೇಳ್ಬಿಡ್ತೀನಪ್ಪ, ಎಷ್ಟು ಒಂದು ಪರಮಾತ್ಮನ ಒಂದು ಅನುಗ್ರಹ ನಿಮ್ಮ ಮೇಲಿದ್ದರೆ, ಎಸ್ಪೆಷಲಿ ನೀವು ಹೇಳ್ದಾಗೆ ಒಂದು ಸ್ತ್ರೀ ವೇಷ ಧರಿಸ್ಕೊಂಡು ನೀವು ಆ ಒಂದು ವೇಷದಲ್ಲಿ ನೀವಾಗಿರಬೇಕು ಅಂದಾಗ ಎಷ್ಟು ಆ ಒಂದು ದೇವಿಯ ಅನುಗ್ರಹ ನಿಮ್ಮ ಮೇಲಾಗಿರಬೇಕು. ಕೆಲವರು ಯಾರೋ ಒಬ್ಬ ಸ್ವಾಮೀಜಿ ಹೇಳಿದ್ರು, 2 ಉಬ್ಬುಗಳು ನಾನು ಕಲ್ತಿದೆ. ಆ್ಯಕ್ಚುಲಿ ಕಲ್ತಿದ್ರೆ ನಿಮಗೆ ಅಮ್ಮನವರ ಅಂದರೆ ದೇವಿ ಕಟಾಕ್ಷ ಇದೆ ಅಂತ ಹೇಳಿದ್ರು. ಕೇಳ್ಪಟ್ಟೆ, ಹೌದಾ ಅಂತೇಳಿ ನಾನು ಹೇಳಿದೆ. ನಾನು ಉಬ್ಬು ಯಾರ್ದು ಕಲ್ತಿರ್ತದೋ 2 ಜೋಡಣೆ ಆಗಿರ್ತೋ ಇವ್ರಿಗೆ ದೇವಿ ಕಟಾಕ್ಷ ಇದೆ. ಎಲ್ಲರಿಗೆ ಕಲಿಯಲ್ಲ, ಅದು ಕೆಲವರಿಗೆ ಮಾತ್ರ ಕಲಿಯುತ್ತೆ. ಸೊ ಅವರಿಗೆ ದೇವಿ ಕಟಾಕ್ಷ ಇದೆ, ತಮಗೂ ಸಹ ದೇವಿ ಕಟಾಕ್ಷ ಇದೆ. ಯಾಕೆಂದರೆ ಆ ಒಂದು ದೇವಿಯ ರೂಪವನ್ನು ನೀವು ಎಲ್ಲರ ಮುಂದೆ ತೋರಿಸ್ಬೇಕು ಅಂದಾಗ ಆ ಕಟಾಕ್ಷ ಇಲ್ಲದೆ ಅದನ್ನು ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. ಇನ್ನೂ ನಿಮ್ಮನ್ನು ಕೇಳಕ್ಕೆ ಸಿಕ್ಕಾಪಟ್ಟೆ ಇದೆ ಬಸವರಾಜ್ ಅವರೇ. ಆದರೆ ಇನ್ನೊಂದು 2 ಪ್ರಶ್ನೆಗಳನ್ನು ಕೇಳ್ತೀನಿ. ಯಾಕಂದರೆ ನೀವೊಂದು ಭಂಡಾರದ ಥರ, ಕೂಚುಪುಡಿಯಲ್ಲಿ ಒಂದು ಭಂಡಾರದ ಥರ ಇದ್ದೀರಾ. ಇಷ್ಟೊಂದು ತೊಗೊಂಡು, ಅದರಲ್ಲೂ ಎಸ್ಪೆಷಲಿ ನಂಗೆ ಭಾಳ ಇಂಟ್ರೆಸ್ಟ್ ಆಗಿದ್ದು, ಯಾವಾಗಲೂ ಸ್ತ್ರೀ ವೇಷ ಧರಿಸೋದ್ರಿಂದ ಇನ್ನೂ ಇಂಟ್ರೆಸ್ಟ್ ಇತ್ತು ನಿಮ್ಮನ್ನು ಕರ್ಸ್ಕೋಬೇಕು, ನಿಮ್ಮ ಹತ್ರ ಮಾತಾಡಿಸ್ಬೇಕು ಅಂತ. ಇವತ್ತಿನ ಒಂದು ಮೊಬೈಲ್ ಯುಗ ಆಗೋಗಿದೆ ಅಪ್ಪ. ಒಂದು ಮೊಬೈಲ್ ಯುಗದಲ್ಲಿ ಏನಾಗಿದೆ, ಓಪನ್ ಮಾಡ್ತೀವಿ ಮೊಬೈಲ್, ನಮ್ಗೇನು ಬೇಕೋ ಓದ್ತೀವಿ, ಯೂಟ್ಯೂಬಲ್ಲಿ ಹೋಗ್ತೀವಿ, ನೋಡ್ತೀವಿ. ಆದರೂ ಜನರು ಇನ್ನೂ ಪ್ರೋಗ್ರಾಮ್ಸ್ ನೋಡಲಿಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಅದು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಅದೃಷ್ಟನೇ ಸರಿ ಅನಿಸುತ್ತೆ. ಯಾಕೆಂದರೆ ಯಾರೂ ಹೋಗಲ್ಲ ಇವತ್ತು, ಎಲ್ಲ ಇಲ್ಲೇ ಸಿಕ್ಬಿಡುತ್ತೆಲ್ಲ ಅಂತ. ಇದನ್ನು ಹೇಗೆ ಉಳಿಸ್ಕೊಂಡು ಬರ್ಬೋದು ಅಂತ ನೀವು ಹೇಳ್ತೀರಾ ಅಪ್ಪ? ನಾನು ಡಿ ಚಂದನದಲ್ಲಿ ನಾನು ಶುಭೋದಯ ಕರ್ನಾಟಕಕ್ಕೆ ಹೋಗಿದ್ದೆ, ಆಕಾಶವಾಣಿಗೂ ಹೋಗಿದ್ದೆ. ನಾನು ಆಕಾಶವಾಣಿಗೆ ಹೋದಾಗ ವಿಜಯನಗರ ಸಾಮ್ರಾಜ್ಯದ ರಾಮದೇವರಾಯರ ವಂಶಸ್ಥರು ರಾಮದೇವರಾಯಲು ಅಂತೇಳಿ ಆನೆಗುಂದಿಲಿ ಆ ರಾಜರು ಈಗೂ ಇದ್ದಾರೆ. ನಾನು 2018-17 ನೆನಪಿಲ್ಲ ಸರಿಯಾಗಿ ಮೇಡಮ್. ಅವರು ರೇಡಿಯೋ ಸ್ಟೇಷನ್ದಲ್ಲಿ ನನ್ನ ಬಗ್ಗೆ ಕೇಳ್ಕೊಂಡ್ಬಿಟ್ಟು DC ಅವರಿಗೆ ಸ್ವತಃ ಅವರೇ ಮೀಟಿಂಗಲ್ಲಿ ಹೇಳಿ ಬಲ್ಕುಂದಿ ಬಸವರಾಜ್ ಅಂತಾರೆ, ಇಲ್ಲಾಂದ್ರೆ ಬಸವರಾಜ್ ಕೂಚುಪುಡಿ, ಇಲ್ಲಾಂದ್ರೆ ಬಸವರಾಜ್ ಬಲ್ಕುಂದಿ, ಇನ್ಸ್ಟಾಗ್ರಾಮ್ ID ನಂದು ಬಸವರಾಜ್ ಬಲ್ಕುಂದಿ ಅಂತಾರೆ, ಅವ್ರನ್ನ ಕರೆಸ್ಲೇಬೇಕು ಅಂತೇಳಿ ಹೇಳಿ ಎಷ್ಟೋ ಜನ ಯೂಟ್ಯೂಬ್ ನೋಡಿಗುನ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಇಂಥ ಇವಾಗ ಇನ್ಸ್ಟಾಗ್ರಾಮ್, ಇವಾಗ ನೀವು ಥ್ಯಾಂಕ್ಸ್ ಹೇಳೋಣ ನಾಗು ಮೇಡಮ್, ಇಂಥವ್ರ ಕಾರ್ಯಕ್ರಮಗಳಿಂದಾಗ ನೋಡಿ ಇವ್ರನ್ನ ಕರೀಲೇಬೇಕು, ಇಷ್ಟು ಬ್ಯೂಟಿಫುಲ್ ಆಗಿದ್ದಾರೆ, ಚಂದಗುಣ ಇದೆ ಇವರು ಡ್ಯಾನ್ಸ್ ಅಂತೇಳಿ ಅನೇಕ ಸೋಷಿಯಲ್ ಮೀಡಿಯಾ ಕಾರ್ಯಕ್ರಮಗಳು ಮಾಡಿದಾಗ ಒಂದಕ್ಕೊಂದು ಲಿಂಕು ಬೇರೆಯವರಿಂದ ಕೇಳ್ಕೊಂಡ್ಬಿಟ್ಟು ಇವ್ರು ಚಂದ ಮಾಡ್ತಾರಂತೆ, ಇವ್ರ ಕಾರ್ಯಕ್ರಮ ಇಡೋಣ ಅಂತೇಳಿ ಕರೆಸ್ತಾ ಇದ್ದಾರೆ. ಸೊ ದೇರ್ಫೋರ್ ನೀವು ಹೇಳೋದೇನಂತಂದರೆ, ಚಂದ ಮಾಡಿದಾಗ ಅಟ್ರಾಕ್ಷನ್ ಆದಾಗ ಎಂಥ ಯೂಟ್ಯೂಬಲ್ಲಿ ಇದ್ದರೂ ಸಹ ನಿಮ್ಮನ್ನು ಒಂದು ಲೈವ್ ಪ್ರೋಗ್ರಾಮ್ ಮಾಡಲಿಕ್ಕೆ ಕರೆಸ್ತಾರೆ. ಯಾಕಂದರೆ ಲೈವಲ್ಲಿ ಆಗೋ ಭಾವನೆನೇ ಬೇರೆ, ಯೂಟ್ಯೂಬಲ್ಲಿ ಆಗೋ ಭಾವನೆನೇ ಬೇರೆ. ಲೈವಲ್ಲಿ ನೀವು ಅದರೊಳಗಡೆ ನೀವು ಒಂದು ಕ್ಯಾರೆಕ್ಟರ್ ಹಾಕಿರ್ತೀರಾ ಅಂತ ಇಟ್ಕೊಳ್ಳಿಯಪ್ಪ, ನಾವು ಆ ಕ್ಯಾರೆಕ್ಟರ್ ಒಳಗಡೆ ಹೊಟ್ಟೋಗಿರ್ತೀವಿ.
ಯೂಟ್ಯೂಬ್ ಅಲ್ಲಿ ನೋಡಿದಾಗ ಅಷ್ಟು ಸ್ಯಾಟಿಸ್ಫೈ ಆಗಲ್ಲ. ಆಗಲ್ಲ. ಡೈರೆಕ್ಟ್ ಲೈವ್ ನೋಡಿದಾಗ ವಾ ಇವ್ರದ್ದು ಏನು, ಇಲ್ಲಿ ಏನು ಸ್ಪೆಷಲ್ ತೋರಿಸ್ತಾ ಇದ್ದಾರೆ, ಇಲ್ಲಿ ಏನು ಸ್ಪೆಷಲ್ ಇದೆ, ಸ್ಪೆಷಾಲಿಟಿ ಇದೆ ಅಂತೇಳಿ ಗೊತ್ತಾಗುತ್ತೆ. ವೆರಿ ಟ್ರೂ. ಯಾವ ದೇಶಗಳಿಗೆ ಹೋಗಿದ್ದೀರಪ್ಪ? ದುಬೈ, ಕೆನಡಾ, ಮಲೇಷ್ಯಾ, ಓಕೆ, ಈ ತರ ಅನೇಕ ಒಂದು 10 ದೇಶಕ್ಕೆ ಹೋಗಿದ್ದೀರಾ. ಕರ್ನಾಟಕದಲ್ಲಿ 30 ಜಿಲ್ಲೆ, ಇಂಡಿಯಾದಲ್ಲಿ 15 ಸ್ಟೇಟು, 2000ಕ್ಕೂ ಅಧಿಕ ಕಾರ್ಯಕ್ರಮ. ಈಗ ಪ್ರೆಸೆಂಟ್ ಪುರುಷನ ವೇಷದಲ್ಲಿ ಡ್ಯಾನ್ಸ್ ಮಾಡ್ಲಾರಂಗ ಸ್ತ್ರೀ ವೇಷನೇ ಅನ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರುವ ಏಕೈಕ ವ್ಯಕ್ತಿ ಅಂದರೆ ಬಲ್ಕುಂದಿ ಬಸವರಾಜ್, ಬಳ್ಳಾರಿ ಬಸವರಾಜ್ ಒಬ್ಬರೇ. ಆಂಧ್ರದಲ್ಲಿ ಕಲಾಕೃಷ್ಣ ಸರ್ ಹೆಂಗೋ ಹಂಗೆ ಸ್ತ್ರೀ ವೇಷನೇ ಮಾಡಬೇಕು ಅಂತೇಳಿ ನನ್ನ ಮೊಹಮ್ಮದ್ ಗೌಸ್ ಗುರುಗಳು ಹೇಳಿರುವ ಒಂದು ಸಂಪ್ರದಾಯ. ಸೂಪರ್ ಡೂಪರ್ ಅಪ್ಪ, ಬಹಳ ಸಂತೋಷ. ನೀವು ಬೆಂಗಳೂರಲ್ಲಿ ನೆಕ್ಸ್ಟ್ ಪ್ರೋಗ್ರಾಮ್ ಮಾಡುವಾಗ ದಯವಿಟ್ಟು ನಮ್ಮನ್ನು ಕರೀರಿ. ನಾವು ಖಂಡಿತವಾಗ್ಲೂ ಬಂದು ನಾವು ಆನಂದಿಸ್ತೀವಿ ನಿಮ್ಮ ಒಂದು ನೃತ್ಯವನ್ನು. ದಯಮಾಡಿ ಗ್ಯಾರಂಟಿ ಹೇಳ್ತೀರಿ. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಆ್ಯಕ್ಚುಲಿ ನಮ್ಮ ಶೋನ ವೈಂಡ್ ಅಪ್ ಮಾಡೋಕ್ಕೆ ಮುಂಚೆ ನವರಸಗಳ ಬಗ್ಗೆ ಕೇಳ್ತಿದ್ರೆ ಹೇಗೆ ಅಂತ ಅನ್ನಿಸ್ತು. ಒಬ್ಬ ಡಾನ್ಸರ್ ನಮ್ಮ ಮುಂದೆ ಕೂತಿದ್ದಾರೆ. ಸೊ ನವರಸಗಳಲ್ಲಿ ಒಂದೊಂದೇ ನವರಸಗಳು ನಾನು ಹೇಳ್ತೀನಿ, ನೀವು ಅದಕ್ಕೆ ನಿಮ್ಮದೇ ಶೈಲಿಯಲ್ಲಿ ಒಂದು ಸ್ಮಾಲ್ ಆ ಫೇಶಿಯಲ್ ಫೀಚರನ್ನು ನಮಗೆ ತೋರಿಸ್ಕೊಡಿ ದಯವಿಟ್ಟು. ಮೊದಲನೇದಾಗಿನೇ ಕೇಳೋದು ಶೃಂಗಾರ. ಸೂಪರ್. ಹಾಸ್ಯ. ಕರುಣ. ರೌದ್ರ. ವೀರ. ಭಯಾನಕ. ಭೀಭತ್ಸ್ಯ. ಅದ್ಭುತ. ವಾವ್. ನಾನು ಇನ್ನ ಇಲ್ಲಿ ಕುತ್ಕೊಂಡು ಮಾಡ್ತಾ ಇದೀನಿ ಮೇಡಮ್, ಅಷ್ಟು ಎಕ್ಸಾಕ್ಟ್ಲಿ ಐ ನೋ, ತುಂಬಾ ಲಿಮಿಟೇಷನ್ ಇದೆ. ಇನ್ನೊಂದೇನಂದ್ರೆ ಬ್ಯೂಟಿಫುಲ್ ಅಪ್ಪ. ಎವ್ರಿ ಒಂದು ಸೆಂಟಿಮೆಂಟನ್ನು ಎಷ್ಟು ಚೆನ್ನಾಗಿ ಆ ಇಮೋಷನ್ನ ಪೋರ್ಟ್ರೇ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ವೆರಿ ಮಚ್. ಸೊ ಫೈನಲಿ ವೈಂಡ್ ಅಪ್ ಮಾಡೋಕ್ಕೆ ಮುಂಚೆ ನಮ್ಮ ಶೋ ಹೆಸರು ಥ್ಯಾಂಕ್ಸ್ ಹೇಳೋಣ ವಿತ್ ನಾಗು. ನಿಮಗೆ ಗೊತ್ತಿದೆ ಬಸವರಾಜ್, ಅಫ್ಕೋರ್ಸ್ ನಿಮ್ಮ ಹತ್ರ ಕೇಳ್ಕೊಂಡು ಬಂದ್ಬಿಟ್ಟಿದ್ದೀನಿ, ಆಗಲೇ ಹೇಳ್ಬಿಟ್ಟಿದ್ದೀರಾ. ಯಾವಾಗಲೂ ನಮ್ಮ ಗುರುಗಳಿಗೆ ನನ್ನ ಕೃತಜ್ಞತೆಗಳಿದ್ದೇ ಯಾವಾಗಲೂ ಇರುತ್ತೆ ಅಂತಂದ್ಬಿಟ್ಟು. ಬಟ್ ನಮ್ಮ ಶೋ ಮುಖಾಂತರ ನೀವು ಯಾರ್ಯಾರನ್ನು ಥ್ಯಾಂಕ್ ಮಾಡಲಿಕ್ಕೆ ಇಷ್ಟಪಡ್ತೀರಪ್ಪ? ನಾನು ಥ್ಯಾಂಕ್ಸ್ ಮಾಡೋಕ್ಕೆ ನನ್ನ ಗುರುಗಳು ಮೊಹಮ್ಮದ್ ಗೌಸ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಣ. ನಾಗು ಮೇಡಮ್ನವ್ರಿಗೂ ಹೇಳ್ತಾ ಇದ್ದೀನಿ. ದೂರದ ಊರಿನಿಂದ ಬಳ್ಳಾರಿಯಿಂದ ನಾನು ಈ ಶೋಗೋಸ್ಕರ ಬಂದಿದ್ದೀನಿ ಅಂದರೆ ನಿಮ್ಮ ಪ್ರೀತಿ ವಾತ್ಸಲ್ಯಕ್ಕೆ ಬಂದಿದ್ದೀನಿ. ನಾನು ಚಿರಋಣಿ ಆಗಿರ್ತೀನಿ. ಯಾಕಂದ್ರೆ ಎಂತೆಂಥ ಕಲಾವಿದರನ್ನು ಕರೆಸಿದ್ದೀರಿ. ನಾನೊಂದು ಸಣ್ಣ ಕಲಾವಿದ, ನಾನೇನು ದೊಡ್ಡ ಸಾಧನೆ ಏನೂ ಮಾಡಿಲ್ಲ. ಬಟ್ ನಿಮ್ಮ ಒಂದು ರೀತಿ ನಿಯಮಗಳು, ಮಕ್ಕಳ ಪ್ರೀತಿಯಿಂದ ಹೆಂಗೆ ಆರೈಕೆ ಮಾಡಬೇಕು ಅನ್ನೋದು ಇದೆಯಲ್ಲ, ಆ ತಾಯಿ ಗುಣಕ್ಕೆ ಅಮ್ಮ ಅಂದ್ರೂ ನೀವು ಮಕ್ಕಳಿಗೆಲ್ಲ ಅಮ್ಮ ಅಲ್ಲ, ಇಡೀ ಕರ್ನಾಟಕಕ್ಕೆ ಅಮ್ಮ, ಇಡೀ ದೇಶಕ್ಕೆ ಅಮ್ಮ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತಂದರೆ, ಥ್ಯಾಂಕ್ಸ್ ಹೇಳೋಣ ನಾಗು ಅನ್ನೋ ಕಾರ್ಯಕ್ರಮ ಅದು ಬರೀ ಕಾರ್ಯಕ್ರಮ ಅಲ್ಲ. ಇದು ಒಂದು ಆಂಧ್ರದಲ್ಲಿ ಶೋಗಳಿಗೆ ಕರೀತಾರೆ, ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಆಂಧ್ರದಲ್ಲಿ ದೊಡ್ಡ ದೊಡ್ಡ ಶೋಗಳಿಗೆ ಕರೀತಾರೆ. STB, ಜಬರ್ದಸ್ತು ಮತ್ತು ಶ್ರೀದೇವಿ ಡ್ರಾಮಾ ಕಂಪ್ನಿ ಅಂತೇಳಿ ಈ ಒಂದು ಹಳ್ಳಿ ಊರಲ್ಲಿರೋ ಕಲಾವಿದ ಅಂದರೆ ಜಲ್ದಿ ತಗೊಂಡೋಗಿ ಪುಷ್ ಮಾಡಿ ತೋರಿಸ್ತಾರೆ. ನಮ್ಮ ಕರ್ನಾಟಕದಲ್ಲಿ ತೋರಿಸಲ್ಲ, ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಬಟ್ ಈ ಶೋ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಆಂಧ್ರದಲ್ಲಿರೋ ಒಂದು ಪ್ರಚಲಿತೆ ನಮ್ಮ ಕರ್ನಾಟಕದಲ್ಲಿಲ್ಲ. ಬಟ್ ಎಲ್ಲೆಲ್ಲೋ ಇರೋರನ್ನ ಹುಡ್ಕೊಂಬಂದು ಕರ್ಕೊಂಬರ್ತಾ ಇದ್ದಾರಲ್ಲ, ಆಂಧ್ರದ ರೀತಿಲಿ ಥ್ಯಾಂಕ್ಸ್ ಹೇಳೋಣ ನಾಗು ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಈ ತಾಯಿಯವ್ರಿಗೆ ಎಷ್ಟು ಹೇಳಿದ್ರೂ ಕಡಿಮೆ. ನನಗೆ ಭಾಳ ಖುಷಿ ಆಗ್ತಾಯಿದೆ. ನಮ್ಮ ಕರ್ನಾಟಕದಲ್ಲಿ ನಡೆಯುವ ಅನೇಕ ಶೋಗಳಿಗೆ ಮೂಲೆಯಲ್ಲಿರೋ ಕಲಾವಿದರನ್ನ ಕರ್ಕೊಂಬಂದು ತೋರಿಸಿ ಅಂತ ಹೇಳೋಕ್ಕೆ ಭಾಳ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ಸ್ ಹೇಳೋಣ ನಾಗು ಮೇಡಮ್ ಅವರು ಇಂದ ನಾವೆಲ್ಲ ಕಡೆ ಪರಿಚಯ ಆಗ್ತಾಯಿದ್ದೀವಿ. ಅನೇಕ ನಾನು DD ಚಂದನ, ಶುಭೋದಯ ಕರ್ನಾಟಕ, ರೇಡಿಯೋ ಸ್ಟೇಷನ್ನು ಅನೇಕ ನಾನು ಶೋಗಳು ಕೊಟ್ಟಿರ್ಬೋದು. ಬಟ್ ನನಗೆ ಭಾಳ ಖುಷಿ ಆಗ್ತಾ ಇರೋದು ಥ್ಯಾಂಕ್ಸ್ ಹೇಳೋಣ ನಾಗು ಅನ್ನೋ ಕಾರ್ಯಕ್ರಮ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ. ಗುರುಭ್ಯೋ ನಮಃ. ತುಂಬ ದೊಡ್ಡ ಮಾತಾಡಿದ್ರಿ. ಆ್ಯಂಡ್ ಬಹಳ ಚಿರಋಣಿ ನಿಮ್ಮ ಒಂದು
ನೀ ನಮ್ರ ನುಡಿಗಳಿಗೆ ನಾನು ಏನು ನಂಗೇನು ಹೇಳಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಕಣ್ ತುಂಬಿ ಬಂದಿದೆ. ಯಾಕಂದರೆ ಏನು ರೀಸನ್ನಾಗಿ ನಾನು ನಿಮ್ಮನ್ನು ಕರೆಸ್ಕೊಂಡೋ ದಟ್ಸ್ ಅ ವೆರಿ ಡಿಫ್ರೆಂಟ್ ಥಿಂಗ್. ಬಟ್ ಆ ಒಂದು ಭಾವನೆ ಇಟ್ಕೊಂಡಿದ್ದೀರಲ್ಲ, ಅದಕ್ಕೆ ನಾನು ಚಿರಋಣಿಪ. ಥ್ಯಾಂಕ್ ಯು ಸೋ ವೆರಿ ಮಚ್. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಶೋಗೆ ಬಂದಿದ್ದಕ್ಕೆ. ಕೂಚುಪುಡಿ ಅನ್ನುವ ಒಂದು ನೃತ್ಯ ಶೈಲಿಯ ಬಗ್ಗೆ ಸುಮಾರು ಕೆಲವೊಂದು ತುಣುಕುಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇದು ಅಪಾರ, ಇದು ದೊಡ್ಡ ಒಂದು ಗ್ರಂಥನೇ ಸರಿ, ಆದರೆ ಒಂದು ಸಣ್ಣ ಸಣ್ಣ ತುಣುಕುಗಳನ್ನು ನಾವು ತಿಳ್ಕೊಂಡಿದ್ದೀವಿ ಇವತ್ತು. ಮುಂದಕ್ಕೆ ಪರಮಾತ್ಮನ ಇಚ್ಛೆ ಇದ್ದರೆ ನಮ್ಮನ್ನು ಪುನಃ ಕರೆಸ್ಕೊಂಡು ಇನ್ನೂ ಹೆಚ್ಚಿಗೆ ಬಸವರಾಜ್ ಬಲ್ಕುಂದಿಯವ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ನಾನು ಇನ್ನೇನು ಹೇಳಲಿ, ಮಯೂರಿ ಬಸವರಾಜ್ ಅಂತ ಕರೀಲ, ಅಥವಾ ಬಸವರಾಜ್ ಬಲ್ಕುಂದಿ, ಬಸವರಾಜ್ ಬಳ್ಳಾರಿ, ನೀವು ಏನು ಬೇಕಾದರೂ ಕರಿಬೋದು. ಆದರೆ ಅವರು ಸ್ತ್ರೀ ವೇಷದಲ್ಲಿ ನೃತ್ಯ ಮಾಡುವ ಒಬ್ಬ ಕಲಾವಿದರು. ಸ್ತ್ರೀಯರ ಬಗ್ಗೆ ಅಪಾರವಾದಂತಹ ಒಂದು ಗೌರವವನ್ನು ಇಟ್ಕೊಂಡಿರುವ ಈ ಕಲಾವಿದರು ಕೂಚುಪುಡಿ ಇದ್ರ ಬಗ್ಗೆ ಸ್ವಲ್ಪ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಆದರೆ ಹೆಚ್ಚಾಗಿ ಅವರಿಗೆ ಅವರ ಗುರು ಮೇಲಿರುವಂತಹ ಒಂದು ಪೂಜ್ಯ ಭಾವನೆ ನಮಗೆ ಎತ್ತೆತ್ತು ಕಾಣುತ್ತೆ. ದಯವಿಟ್ಟು ಇದನ್ನು ಸಿಂಫನಿ ಆಮ್ಸ್ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಅದಕ್ಕೆ ಮುಂಚೆ ಅದರ್ ಆಡಿಯೋ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಐಟ್ಯೂನ್ಸ್, ಅಮೆಝಾನ್, ಸಾವನ್ ಅಲ್ಲೂ ಸಹ ಇರುತ್ತೆ. ಅಲ್ಲಿ ಕೇಳಿ, ಇಲ್ಲಿ ನೋಡಿ. ಇವತ್ತು ಕಲ್ತ್ಕೊಳ್ಳೋಕೆ ಭಾಳಷ್ಟು ವಿಷಯ ಇತ್ತಲ್ವಾ. ಸೊ ಲೆಟ್ ಅಸ್ ಲರ್ನ್ ಆ್ಯಂಡ್ ಗ್ರೋ ಟುಗೆದರ್. ಥ್ಯಾಂಕ್ ಯು ಸೋ ವೆರಿ ಮಚ್.